press the bell icon on the YouTube app and never miss another update. ಹಲೋ ಮಕ್ಕಳೇ, ನಿಮಗೆ ಇಂದಿನ ತರಗತಿಯಲ್ಲಿ ನಾನು ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳಲ್ಲಿ ಅಭ್ಯಾಸ ಲೆಕ್ಕಗಳನ್ನ ಹೇಳ್ಕೊಟ್ಟಿದ್ದೆ. ನಿಮಗೆ ಮನೇಲಿ ಒಂದು ಹೋಮ್ವರ್ಕಿಗೂ ಕೂಡ ಕೊಟ್ಟಿದ್ದೆ. ಎರಡನೇ ಲೆಕ್ಕನ ಮೊದಲನೇ ಲೆಕ್ಕದ ಥರ ಎರಡನೇ ಲೆಕ್ಕನೂ ಇದೆ, ನೀವು ಮನೆಯಲ್ಲಿ ಪ್ರಯತ್ನ ಮಾಡಿ ಅಂತ ಹೇಳಿದ್ದೆ ಅಲ್ವಾ. ಸೊ ನೀವು ಮಾಡಿದ್ದೀರಿ ಅಂತ ಅಂದ್ಕೊಳ್ತೀನಿ ನಾನು. ನೀವು ಮಾಡಿದರೆ ಇವಾಗ ಇಲ್ಲಿ ಮಾಡಿದ್ದೀನಿ ಲೆಕ್ಕನ, ನೀವು ಕಂಪೇರ್ ಮಾಡ್ಕೊಳ್ಳಿ, ನೀವು ಮಾಡಿರೋ ಲೆಕ್ಕ ಸರಿ ಇದೆನಾ ಅಂತ ಹೇಳಿಬಿಟ್ಟು. ಸೊ ಫಸ್ಟ್ ಪ್ರಶ್ನೆನ ಹೇಳಿಬಿಟ್ಟು ಆಮೇಲೆ ಉತ್ತರ ಹೇಗೆ ಬಂತು ಅಂತ ನಿಮಗೆ ವಿವರಣೆಯನ್ನು ಕೊಡ್ತೀನಿ ನಾನು. ನೋಡ್ಕೊಳ್ಳಿ. ಮೊದಲು ಪ್ರಶ್ನೆ ಏನಿದೆ: ಒಂದು ಕೊಠಡಿಯ ಉದ್ದ, ಅಗಲ ಮತ್ತು ಎತ್ತರಗಳು ಕ್ರಮವಾಗಿ 5 ಮೀಟರ್, 4 ಮೀಟರ್ ಮತ್ತು 3 ಮೀಟರ್ ಆಗಿವೆ. ಕೊಠಡಿಯ ಗೋಡೆಗಳಲ್ಲಿ ಮತ್ತು ಚಾವಣಿಗೆ ಸುಣ್ಣ ಬಳಿಯಲು ಪ್ರತಿ ಚದರದ ಮೀಟರ್ 7.5 ರೂಪಾಯಿರಂತೆ ತಗಲುವ ವೆಚ್ಚವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇವಾಗ ಒಂದು ಕೊಠಡಿನ ತೆಗೆದುಕೊಂಡಿದ್ದಾರೆ. ಈಗ ಎಕ್ಸಾಂಪಲ್, ನಾನು ಈ ರೀತಿ ಒಂದು ಕೊಠಡಿ ಅಂದರೆ ಜಸ್ಟ್ ಈ ಒಂದು ಸ್ಕೆಮೆಟಿಕ್ ರೆಪ್ರೆಸೆಂಟೇಷನ್ ಬರ್ಕೊಂಡಿದ್ದೀನಿ ಈ ರೀತಿಯಲ್ಲಿ ಒಂದು ಆಕೃತಿಯಲ್ಲಿ. ನೋಡಿ, ಇವಾಗ ಇದು ಒಂದು ಕೊಠಡಿ ಅಂತ ಹೇಳಿ ನೀವು ಪರಿಗಣಿಸೋದಾದರೆ ಇದಕ್ಕಿರುವಂಥ ಉದ್ದ ಎಷ್ಟಿದೆಪ್ಪ ಅಂತ ಅಂದರೆ ನೋಡಿ, ಅವರು ಹೈಟ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ 3 ಮೀಟರ್ ಇದೆ ಹೈಟು, ಅಂದರೆ ಉದ್ದ ಅಂತ ಹೇಳಿ ಕರಿತೀವಿ. ಎತ್ತರ ಎಷ್ಟಿದೆ? 3 ಮೀಟರ್ನಷ್ಟು ಕೊಟ್ಟಿದ್ದಾರೆ ಈ ಕೊಠಡಿಗೆ. ಹಾಗೆ ಬ್ರೆಡ್ತ್ ಮೀನ್ಸ್ ಅಗಲ ಅಂತ ಹೇಳೋದಾದರೆ ನಮಗೆ ಎಷ್ಟು ಅಂತ ಇದೆ ಅಂತ ಹೇಳಿದ್ದಾರೆ, 4 ಮೀಟರ್ ಅಷ್ಟು ಇದೆ ಅಂತ ಹೇಳಿದ್ದಾರೆ. ನಂತರ ಲೆಂತ್ ಅಂದರೆ ಉದ್ದ ಎಷ್ಟಿದೆ ಅಪ್ಪ ಅಂತ ಅಂದರೆ 5 ಮೀಟರ್ ಅಷ್ಟಿದೆ ಅಂತ ಹೇಳಿ ಇವರು ಕೊಟ್ಟಿರುವಂಥದ್ದು. ನಾನಿಲ್ಲಿ ಈ ಕೊಠಡಿಗೆ ಒಂದು ಸ್ಕೆಮೆಟಿಕ್ ರೆಪ್ರೆಸೆಂಟೇಷನ್ ಬರ್ಕೊಂಡು ಈ ರೀತಿಯಲ್ಲಿ ಬರ್ಕೊಂಡಿದ್ದೀನಿ. ಹಾಗೆ ಕೊಠಡಿಯ ಗೋಡೆಗಳಿಗೆ ಮತ್ತು ಚಾವಣಿಗೆ ಸುಣ್ಣ ಬಳೆಯಲು, ಅಂದರೆ ಈಗ ಇದೊಂದು ಕೊಠಡಿ ಅಂತ ನೀವು ಕನ್ಸಿಡರ್ ಮಾಡೋದಾದರೆ ಚಾವಣಿ ಅಂದರೆ ಏನು? ಮೇಲ್ಭಾಗ ಅಂತ ಹೇಳಿ ಕರಿತೀವಿ. ಮತ್ತು ಸುತ್ತ ಅಂತ ಹೇಳಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ನೋಡಿ, ಕೊಠಡಿಯ ಗೋಡೆಗಳು ಅಂದರೆ ಹೇಗೆ ಬರುತ್ತೆ? ಈ ಕಡೆ ಇವಾಗ ನೀವು ಒಂದು ಕ್ಲಾಸ್ ರೂಮಲ್ಲಿ ಇದ್ದೀರಾ ಅಂತ ಅಂದ್ಕೊಳ್ಳಿ. ಇವಾಗ ನಿಮ್ಮ ಎಡಕ್ಕೆ, ಬಲಕ್ಕೆ ಮತ್ತು ನಿಮ್ಮ ಹಿಂಭಾಗ ಮತ್ತು ನಿಮ್ಮ ಮುಂಭಾಗ ಬರುತ್ತೆ. ಮತ್ತು ಮೇಲ್ಚಾವಣಿಗೆ ನೀವು ಸುಣ್ಣವನ್ನು ಬಳಿಬೋದು, ಕೆಳಗಡೆ ಸುಣ್ಣವನ್ನು ಬಳಿಲಿಕ್ಕಾಗಲ್ಲ. ಆ ರೀತಿ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಮಕ್ಕಳೇ. ಏನು ಹೇಳಿದ್ದಾರೆ? ಕೊಠಡಿಯ ಗೋಡೆಗಳಿಗೆ ಅಂತ ಹೇಳಿದ್ದಾರೆ. ಅಂದರೆ 4 ಸೈಡ್ಗೆ ಗೋಡೆಗಳಿಗೆ ನೀವೇನು ಮಾಡ್ತೀರಾ? ಸುಣ್ಣವನ್ನು ಬಳಿತೀರಾ ಅಂತ ಅಂದ್ಕೊಳ್ರಿ. ಮತ್ತು ಮೇಲ್ಚಾವಣಿಗೆ ಸುಣ್ಣವನ್ನು ಬಳಿತೀರಿ. ಸೊ ಈಗ ಆ ನಂತರ ಇವ್ರು ಏನು ಹೇಳಿದಾರಪ್ಪ ಅಂದರೆ ಇದಕ್ಕೆ ಅಂದರೆ ಸುಣ್ಣವನ್ನು ಬಳಿತಿರಲ್ಲ, ಆ ಪ್ರತಿ ಚದರಕ್ಕೂ 7 ರೂಪಾಯಿ ಅಂತ ಅನ್ನೋದಾದರೆ ಅದಕ್ಕೆ ಎಷ್ಟು ವೆಚ್ಚ ಆಗುತ್ತೆ, ಎಷ್ಟು ಅಮೌಂಟ್ ಖರ್ಚು ಬರುತ್ತೆ ಅನ್ನೋದನ್ನು ನೀವು ಕಂಡುಹಿಡಿಬೇಕಾಗಿರೋದು. ಪ್ರಶ್ನೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಮಕ್ಕಳೇ. ಇವಾಗ ನಾನು ಒಂದು ದತ್ತವನ್ನು ಬರ್ಕೊಳ್ತೀನಿ. ಈ ಕೊಠಡಿಗೆ ಉದ್ದವನ್ನು ಕೊಟ್ಟಿದ್ದಾರೆ. ಎಷ್ಟಿದೆ ಉದ್ದ? ಲೆಂತ್ 5 ಮೀಟರ್ ಅಷ್ಟಿದೆ. ಮತ್ತು ಅಗಲ ಎಷ್ಟಿದೆ? ಬ್ರೆಡ್ತ್ ಎಷ್ಟಿದೆ? 4 ಮೀಟರ್ ಅಷ್ಟಿದೆ. ಎತ್ತರ 5 ಮೀಟರ್, ಎತ್ತರ ಅಂದರೆ ಹೈಟ್ ಎಷ್ಟು ಮೀಟರ್ ಇದೆ ಅಪ್ಪ? 3 ಮೀಟರ್ ಇದೆ. ಇದನ್ನು ಬರ್ಕೊಂಡಿದ್ದೀನಿ ದತ್ತನ. ಇವಾಗ ನಾವು ಏನು ಮಾಡ್ಕೋಬೋದು ಅಂದರೆ ಸುಣ್ಣ ಬಳಿಯುವ ಭಾಗ ಅಂದರೆ ಸುಣ್ಣನ ಎಷ್ಟು ಬಳಿತೀವಿ ಅನ್ನೋದನ್ನ ಬೇಸಿಸ್ ಮೇಲೆ ನಾವು ಏನು ಮಾಡ್ಬೋದು? ಪ್ರತಿ ಚದರಕ್ಕೆ ಎಷ್ಟು ವೆಚ್ಚ ತಗಲುತ್ತೆ ಅನ್ನೋದನ್ನು ಕಂಡುಹಿಡಿಬೋದು. ಇವಾಗ ನಾವು ಒಂದು ಕೊಠಡಿಗೆ ಸುಣ್ಣವನ್ನು ಬಳಿತಾ ಇದ್ದೀವಿ ಅಂದರೆ ಆ ಭಾಗವನ್ನು ಫಸ್ಟ್ ಬರ್ಕೊಳ್ತಿದ್ದೀನಿ ನಾನು. ಫಸ್ಟು ನಾನು 4 ಕಡೆ ಗೋಡೆಗಳಿಗೆ ಸುಣ್ಣವನ್ನು ಬಳಿತೀನಿ ಮತ್ತು ಮೇಲ್ಚಾವಣಿಗೆ ಸುಣ್ಣವನ್ನು ಬಳಿತೀನಿ. ಆಗ ನನಗೇನು ಸಿಗುತ್ತೆ? ಇವಷ್ಟು ನಾನು ಒಂದು ಕೊಠಡಿಗೆ ಬಳಿಯುವಂಥ ಸುಣ್ಣದ ಭಾಗವನ್ನು ನಾನು ಎಷ್ಟು ಅನ್ನೋದನ್ನು ಕಂಡುಹಿಡ್ಕೋಬೋದಲ್ವ. ಅದಕ್ಕೆ ನಾನು ಏನು ಮಾಡಿದ್ದೀನಿ, 4 ಗೋಡೆಗಳು ಪ್ಲಸ್ ಮೇಲ್ಚಾವಣಿ. ಅಂದರೆ ಇವಾಗ ನೀವು ಒಂದು ಕೊಠಡಿ ಅಂತ ತೆಗೆದುಕೊಂಡ್ರೆ ಅಂದರೆ ಅಕ್ಕ ಪಕ್ಕ ಹಿಂದೆ ಮುಂದೆ 4 ಗೋಡೆಗಳಿಗೆ ಸುಣ್ಣವನ್ನು ಬಳಿತೀರ ಮತ್ತು ಮೇಲ್ಚಾವಣಿಗೆ ಸುಣ್ಣವನ್ನು ಬಳಿತೀರ. ಆ ರೀತಿಯಲ್ಲಿ ಬರ್ಕೊಂಡಿದ್ದೀವಿ. ಈಗ 4 ಗೋಡೆಗಳು ಅಂದರೆ ನಾವು ಇವಾಗ ಇದು ಒಂದು ಘನಾಕೃತಿ ಅಂತ ಕನ್ಸಿಡರ್ ಮಾಡೋದಾದರೆ ಅದಕ್ಕೆ ನಾವು ಈ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಏನಪ್ಪ ಅಂದರೆ ಒಂದು ಆಕೃತಿ ಇರ್ತಕ್ಕಂಥ ವಸ್ತುಗಳನ್ನ ತೆಗೆದುಕೊಂಡ್ರಿ ಅಂದರೆ ಈಗ 4 ಸೈಡ್ನ ನೀವು ಮೆಜರ್ ಮಾಡ್ತೀರಾ ಅಂದರೆ ಅದನ್ನು ನಾವು ಏನಂತ ಕರಿತೀವಿ ಇಂಗ್ಲೀಷಲ್ಲಿ ಅಂತ ಹೇಳಿದ್ದೆ? ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂತ ಹೇಳಿ ಕರಿತೀವಿ ಅಂತ ಹೇಳಿದ್ದೆ. ಅಂದರೆ ನೋಡಿ, ಅಕ್ಕ ಪಕ್ಕ ಹಿಂದೆ ಮುಂದೆ 4 ಸುತ್ತನ್ನು ನಾವೇನಂತ ಕರಿತೀವಿ? ಲ್ಯಾಟ್ರಲ್ ಸರ್ಫೇಸ್ ಏರಿಯಾ. ಅದಕ್ಕೆ ಒಂದು ಸೂತ್ರ ಇದೆ ಅಂತಲೂ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಹೇಳಿದ್ದೆ, ನೆನಪಿದೆ ಅಲ್ವಾ ಮಕ್ಕಳೇ? ಸೊ ಅದಕ್ಕೆ ನಾವು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂತ ಹೇಳಿ ಕರೆಯುವಂಥದ್ದು. ಮತ್ತು ಮೇಲ್ಚಾವಣಿ ಅಂದರೆ ಈ ಮೇಲ್ಚಾವಣಿ ಕೆಳಗಡೆ ಇರೋವಂಥ ಚಾವಣಿಗೆ ಅಂದರೆ ನೆಲಕ್ಕೆ ನಾವು ಸುಣ್ಣವನ್ನು ಬಳೆಯೋದು ಅಲ್ವಾ. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅವಾಗ ನಿಮ್ಗೆ ಇನ್ನೂ ಕ್ಲಿಯರ್ ಆಗುತ್ತೆ. ಮೇಲ್ಚಾವಣಿ ಅಂತ ಸೇರಿಸ್ಕೊಂಡಿದ್ವಿ. ಆ ಮೇಲ್ಚಾವಣಿ ಅಂದರೆ ಇವಾಗ ಮೇಲ್ಚಾವಣಿ ಹೇಗಿರುತ್ತೆ? ಹೀಗಿರುತ್ತೆ, ಹೌದಾ? ಸೊ ಇದಕ್ಕೆ ಒಂದು ಲೆಂತ್ ಇರುತ್ತೆ, ಇನ್ನೊಂದು ಬ್ರೆಡ್ತ್ ಇರುತ್ತೆ. ನಾವು ಏನಂತ ಬರ್ಕೋಬೋದು? L×B ಅಂತ ಬರೀಬೋದಲ್ವಾ. ಇವಾಗ ಇದು ಒಂದು ಆಯತಾಘನ ಅಂತ ಕನ್ಸಿಡರ್ ಮಾಡೋದಾದರೆ ನಾವು ಇದಕ್ಕೆ L×B ಅಂತ ಹೇಳಿ ಬರೆಯುವಂಥದ್ದು. ಗೊತ್ತಾಗ್ತಿದೆ ಅಂತ ಅಂದ್ಕೊಳ್ತೀನಿ ಮಕ್ಕಳೇ.
ಲೆಂತ್ ಅಂದರೆ ಏನಂತ ಕರಿತೀವಿ? ಉದ್ದ ಅಂತ ಹೇಳಿ ಬರೆಯುವಂಥದ್ದು. ಬಿ ಅಂದರೆ ಅಗಲ. ಸೊ ಮೇಲ್ಛಾವಣಿಗೆ ಒಂದು ಉದ್ದ ಇರುತ್ತೆ, ಇನ್ನೊಂದು ಅಗಲ ಇರುತ್ತೆ ಅನ್ನೋದನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಈಗ LS ಅಂದ್ರೇನು? ಅದ್ರ ಸೂತ್ರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಆಯತಾಗನದ ಸೂತ್ರನ ನಾನು ಇಲ್ಲಿ ಬರ್ಕೊಂಡಿರುವಂಥದ್ದು. ನಾನು ಆ ರೀತಿಯಲ್ಲಿ ಏನಾದರೂ ಕನ್ಸಿಡರ್ ಮಾಡ್ಕೊಂಡಿದ್ದೆ ಆದರೆ, ಒಂದು ಕೊಠಡಿ ಅಂತ ತೆಗೆದುಕೊಂಡಿದ್ದೇ ಆಗಿದ್ದರೆ, ಸೊ ಅವಾಗೇನು ಬರುತ್ತೆ? 2H × L+B. ನೀವು ಇಂದಿನ ತರಗತಿಯಲ್ಲಿ ನಾನು ಹೇಳ್ಕೊಟ್ಟಿರೋಂಥ ಸೂತ್ರವನ್ನು ನೆನಪು ಮಾಡ್ಕೊಳ್ಳಿ, ನಿಮ್ಗೆ ಇನ್ನೂ ಕ್ಲಿಯರ್ ಆಗುತ್ತೆ. ಸೊ ಅದಕ್ಕೆ ಆ ಕಾರಣದಿಂದಾಗಿ ಈ ಸೂತ್ರವನ್ನು ಬರ್ಕೊಂಡಿದ್ದೀನಿ. ಮೇಲ್ಛಾವಣಿಗೆ L × B ಅಂತ ಹೇಳಿ ಬರ್ಕೊಂಡಿದ್ದೀನಿ ಮಕ್ಕಳೇ. ಈಗ ನೋಡಿ, 2H ಜಾಗದಲ್ಲಿ, H ಅಂದರೆ ಏನಂತ ಹೇಳಿದೆ ನೋಡ್ರಿ, ದತ್ತಾಂಶದಲ್ಲಿ 3 ಮೀಟರ್ ಅಂದರೆ 3 ಅಂತ ಹೇಳಿ ತೆಗೆದುಕೊಂಡಿದ್ದೀನಿ. L ಅಂದರೆ ಏನು? 5. B ಅಂದರೆ ಏನು? 4. ಸೊ ನೆಕ್ಸ್ಟ್ ಪ್ಲಸ್ L ಅಂದರೆ ಏನು? 5. ನೆಕ್ಸ್ಟ್ B ಅಂದರೆ ಏನು? 4 ಮೀಟರ್ ಅಂತ ಹೇಳಿ ಇಲ್ಲಿ ಬರ್ಕೊಂಡಿರುವಂಥದ್ದು. ಇವಾಗ ನೋಡಿ, 3 2 6, 5 + 4 9 ಆಗುತ್ತೆ, 5 4 20 ಇಲ್ಲಿ ಬರ್ಕೊಂಡಿದ್ದೀನಿ. 6 9 54 20 ಇವೆರಡನ್ನು ಕೂಡಿದಾಗ ನನಗೆ 74 ಬರುತ್ತೆ. 74 ಮೀಟರ್ ಸ್ಕ್ವೇರ್ ಆಗುವಂಥದ್ದನ್ನು ಇಲ್ಲೂ ಮೀಟರ್ LS ಇದ್ರದ್ದು ಮೀಟರ್ ಬರುತ್ತೆ, ಇದ್ರದ್ದು ಮೀಟರ್ ಬರುತ್ತೆ, ಎರಡನ್ನೂ ನಾವು ಮೀಟರ್ ಸ್ಕ್ವೇರ್ ಅಂತ ಹೇಳಿ ಬರೆಯುವಂಥದ್ದು. ಆ್ಯಕ್ಚುಲಿ ಅವರು ಪ್ರಶ್ನೆಯಲ್ಲೇ ಹೇಳಿದ್ದಾರೆ ಅಲ್ವಾ ನೋಡಿ, ಏನಂತ ಹೇಳಿದ್ದಾರೆ, ನಮಗೆ ಮೀಟರ್ಗಳಲ್ಲಿ ಉದ್ದ ಅಗಲ ಈ ರೀತಿಯಲ್ಲಿ ಇದೆ ಅಂತ ಹೇಳಿರೋದ್ರಿಂದ ನಾವು ಫೈನಲಿ ಮೀಟರ್ ಸ್ಕ್ವೇರಲ್ಲಿ ಬರೆಯುವಂಥದ್ದು. ಸುಣ್ಣ ಬಳಿಯುವ ಭಾಗ ನಮಗೆ ಎಷ್ಟಾಗಿರುತ್ತಪ್ಪ ಅಂದರೆ 74 ಮೀಟರ್ ಸ್ಕ್ವೇರ್ ಆಗಿರುವಂಥದ್ದು. ಈಗ ನಾವು ಕಂಡುಹಿಡಿಬೇಕಾಗಿರೋದೇನು? ಪ್ರತಿ ಚದರದ ಮೀಟರ್ಗೆ ಎಷ್ಟು ರೂಪಾಯಿ ಅಂತ ಹೇಳಿದ್ದಾರೆ ಅವರು? 7 ರೂಪಾಯಿ ಅಂತ ಆದರೆ, ಅಷ್ಟು ಅಂದರೆ ಈ ಕೊಠಡಿಗೆ ಸುಣ್ಣವನ್ನು ಬಳಿದಿದ್ದೀವಲ್ವ, ಆ ಪ್ರತಿ ಚದರಕ್ಕೆ 7 ರೂಪಾಯಿ ಆಯಿತು ಅಂದರೆ ಅಷ್ಟು ಎಷ್ಟು ಖರ್ಚು ಬರುತ್ತೆ ಅನ್ನೋದನ್ನು ನಾವು ಏನು ಮಾಡಬೇಕು? ಕಂಡುಹಿಡಿಬೇಕು. ಅದಕ್ಕೆ ಏನು ಮಾಡ್ತೀರಾ ಅಂದರೆ, ನಮಗೆ ಎಷ್ಟು ಸುಣ್ಣವನ್ನು ಬಳಿದಿದ್ದೀವಿ ಅಂತ ಸಿಕ್ಕಿದೆ ಅಲ್ವಾ, ಅದಕ್ಕೆ ಪ್ರತಿ ಚದರದ ರೂಪಾಯಿನ ಗುಣಿಸಿದಾಗ ಎಷ್ಟು ಬರುತ್ತೆ? 74ಕ್ಕೆ ಅಂದರೆ ನೋಡಿ, ಇಲ್ಲಿ 74 ಇದೆ ಅಲ್ವಾ, ಇದನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ಪ್ರತಿ ಚದರದ ರೂಪಾಯಿನ ಇಲ್ಲಿ ಬರ್ಕೊಂಡಿದ್ದೀನಿ. ಇದನ್ನು ಇದ್ರ ಗುಣಿಸಿದಾಗ ನನಗೆ ಒಟ್ಟು ಎಷ್ಟು ನಮಗೆ ಖರ್ಚು ವೆಚ್ಚ ಬಂದಿದೆ ಅಂದರೆ, ಸುಣ್ಣವನ್ನು ಬಳಿಲಿಕ್ಕೆ 555 ರೂಪಾಯಿಗಳು ವೆಚ್ಚ ಆಗಿರುವಂಥದ್ದು. ಖರ್ಚು ವೆಚ್ಚವನ್ನು ನಾವು ಅದಕ್ಕೆ ಬಳಕೆ ಮಾಡಿರೋದು ಅಂದರೆ ಕೊಠಡಿಗೆ ಸುಣ್ಣವನ್ನು ಬಳಿಲಿಕ್ಕೆ ಬಳಸ್ತಕ್ಕಂಥ ದುಡ್ಡು ಅಷ್ಟು ಅಂತ ಹೇಳಿ ನೀವು ಬರಿತಕ್ಕಂಥದ್ದು. ಇದಿಷ್ಟು ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳೇ. ಇದನ್ನೊಂದು ಸ್ಕ್ರೀನ್ಶಾಟ್ ತೊಗೊಳ್ರಿ. ನೀವು ಯಾರಾದರೂ ನಿಮಗೆ ಗೊತ್ತಾಗಿಲ್ಲ ಅನ್ನೋದಾದರೆ, ಅಥವಾ ನೀವು ಇದೇ ರೀತಿ ಸುಲಭವಾಗಿ ಬಿಡಿಸಿದ್ದೀರಾ ಅನ್ನೋದಾದರೆ, ನಿಮ್ಮದು ಪ್ರಶ್ನೆ ಸರಿಯಾಗಿ ಓದ್ಕೊಂಡು ಇದರ ಉತ್ತರವನ್ನು ಕಂಡುಹಿಡಿದಿದ್ದೀರಾ ಅಂದರೆ, ನಾನು ಬರೆದಿರೋದು ಉತ್ತರ ನಿಮಗೆ ಬಂದಿದೆ ಅನ್ನೋದಾದರೆ ನೀವು ಲೆಕ್ಕವನ್ನು ಸರಿಯಾಗಿ ಮಾಡಿದ್ದೀರಾ ಅಂತ ಹೇಳಿ ಇದನ್ನೊಂದು ಸ್ಕ್ರೀನ್ಶಾಟ್ ತೆಗೆದುಕೊಳ್ರಿ. ನಾನು ಮುಂದಿನ ಲೆಕ್ಕವನ್ನು ನಿಮಗೆ ಹೇಳ್ಕೊಡ್ತೀನಿ. ಅಭ್ಯಾಸ ಲೆಕ್ಕದಲ್ಲಿ ನಮಗೆ ಮುಂದೆ ಬರ್ತಕ್ಕಂಥ ಲೆಕ್ಕಗಳನ್ನ ನಾನು ಇವಾಗ ತಿಳಿಸ್ಕೊಡ್ತೀನಿ, ನಿಮಗೆ ಬರೆದು ತೋರಿಸ್ಕೊಡ್ತೀನಿ ಹೇಗೆ ಅಂತ ಹೇಳಿ. ಸೊ ಇದಿಷ್ಟು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಮುಂದಿನ ಲೆಕ್ಕಕ್ಕೆ ಹೋಗೋಣ. ಇವಾಗ ಅಭ್ಯಾಸದ ಲೆಕ್ಕ ಅಂದರೆ 13.1ರಲ್ಲಿ ಅಭ್ಯಾಸ 13.1ರಲ್ಲಿ ನಾನು ನಿಮಗೆ ಏನಪ್ಪ ಅಂದರೆ 5ನೇ ಲೆಕ್ಕವನ್ನು ಹೇಳ್ಕೊಡ್ತಾ ಇದ್ದೀನಿ ಮಕ್ಕಳೇ. ಅಭ್ಯಾಸ 13.1ರಲ್ಲಿ ನಾನು ನಮಗೆ 5ನೇ ಲೆಕ್ಕವನ್ನು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಒಂದು ಘನಾಕೃತಿಯ ಪೆಟ್ಟಿಗೆಯ ಪ್ರತಿ ಹಂಚು 4ನೇ ಲೆಕ್ಕವನ್ನು ಹೇಳ್ಕೊಡ್ಬೇಕಿತ್ತೆ. 4ನೇ ಲೆಕ್ಕವನ್ನು ಬಿಟ್ಟಿದ್ದೆ, ಸಾರಿ ಮಕ್ಕಳೇ. ಫಸ್ಟು 4ನೇ ಲೆಕ್ಕವನ್ನು ಹೇಳ್ಕೊಟ್ಟು ಆನಂತರ 5ನೇ ಲೆಕ್ಕವನ್ನು ಹೇಳ್ಕೊಡ್ತೀನಿ. 4ನೇ ಲೆಕ್ಕದ ಪ್ರಶ್ನೆನ ಓದ್ಕೊಳ್ಳೋಣ. ಇವಾಗ 4ನೇ ಪ್ರಶ್ನೆ ಏನಪ್ಪ ಅಂದರೆ, ಒಂದು ಡಬ್ಬದಲ್ಲಿರುವ ಬಣ್ಣವು 9.375 ಮೀಟರ್ ಸ್ಕ್ವೇರ್ನ ವಿಸ್ತೀರ್ಣದ ಪ್ರದೇಶಕ್ಕೆ ಹಚ್ಚಲು ಸಾಕಾಗುತ್ತದೆ. ಈ ಡಬ್ಬದಲ್ಲಿರುವ ಬಣ್ಣದಿಂದ
22.5 ಸೆಂಟಿಮೀಟರ್ ಇಂಟು 10 ಸೆಂಟಿಮೀಟರ್ ಇಂಟು 7.5 ಸೆಂಟಿಮೀಟರ್ ಅಳತೆಯ ಎಷ್ಟು ಇಟ್ಟಿಗೆಗಳಿಗೆ ಬಣ್ಣವನ್ನು ಹಚ್ಚಬಹುದು ಅಂತ ಹೇಳಿ ಇಲ್ಲಿ ಒಂದು ಪ್ರಶ್ನೆನ ಕೊಟ್ಟಿದ್ದಾರೆ. ನಿಮಗೆ ಒಂದು ಚಿತ್ರವನ್ನು ಬರೆಯೋದ್ರ ಮುಖಾಂತರ ಈ ಪ್ರಶ್ನೆನ ನಿಮಗೆ ಏನು ಅಂತ ಸರಿಯಾಗಿ ಅರ್ಥ ಮಾಡಿಸ್ತೀನಿ. ಫಸ್ಟು ನಾನು ಇವಾಗ ಒಂದು ಸುಣ್ಣದ ಡಬ್ಬವನ್ನು ಇಲ್ಲಿ ಬರ್ಕೊಳ್ತೀನಿ. ಈಗ ಒಂದು ಸುಣ್ಣ ಡಬ್ಬ ಇದೆ ಅಂತ ಅಂದ್ಕೊಳ್ಳಿ. ಈಗ ಇದೊಂದು ಸುಣ್ಣದ ಡಬ್ಬ. ನೆಕ್ಸ್ಟು ಇಲ್ಲಿ ಒಂದು ಇಟ್ಟಿಗೆ ಇದೆ. ಇಟ್ಟಿಗೆ ಅಂದರೆ ಗೊತ್ತಾಗುತ್ತೆ, ಬ್ರಿಕ್ ಅಂತ ಹೇಳ್ತೀವಲ್ವ ನಾವು, ಇಟ್ಟಿಗೆ ಮನೆಗೆ ಕಟ್ಟಲಿಕ್ಕೆ ಬಳಸ್ತಾರಲ್ವ, ಆ ರೀತಿ ಒಂದು ಇಟ್ಟಿಗೆಯನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ. ಈ ರೀತಿಯಲ್ಲಿ ಒಂದು ಇಟ್ಟಿಗೆನ ಬರ್ಕೊಂಡಿದ್ದೀನಿ. ನೋಡಿ, ಅವರು ಪ್ರಶ್ನೆಯಲ್ಲಿ ಏನಪ್ಪ ಹೇಳಿದ್ದಾರೆ ಅಂದರೆ, ಒಂದು ಡಬ್ಬದಲ್ಲಿರುವ ಬಣ್ಣವು, ಅಂದರೆ ಈ ಡಬ್ಬ ಇದೆ ಅಲ್ವಾ, ಈ ಡಬ್ಬದಲ್ಲಿರುವ ಬಣ್ಣ ಎಷ್ಟಿದೆ ಅಂತ ಹೇಳಿದ್ದಾರೆ. ಬಣ್ಣ 9.375 ಮೀಟರ್ ಸ್ಕ್ವೇರ್ಗೆ ಹಚ್ಚಲಿಕ್ಕೆ ಬಳಸ್ಬೋದಾದಂಥ ಸುಣ್ಣ ಈ ಡಬ್ಬದಲ್ಲಿ ಇರುವಂಥದ್ದು ಅಂತ ಹೇಳಿದ್ದಾರೆ. ಆಮೇಲೆ ಏನಪ್ಪ ಹೇಳಿದ್ದಾರೆ ಅಂದರೆ, ವಿಸ್ತೀರ್ಣದ ಪ್ರದೇಶಕ್ಕೆ ಹಚ್ಚಲು ಸಾಕಾಗುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಈ ಡಬ್ಬದಲ್ಲಿರೋ ಬಣ್ಣ ಇಷ್ಟಿರುತ್ತೆ, ಅಂದರೆ ಇಷ್ಟು ಪ್ರದೇಶಕ್ಕೆ ನಾವು ಹಚ್ಬೋದು ಅನ್ನೋದು ಅವರು ಹೇಳಿರುವಂಥದ್ದು. ಅಂದರೆ ಈ ಡಬ್ಬದಲ್ಲಿರೋ ಬಣ್ಣ ಈ 9.375 ಇಷ್ಟು ಜಾಗದಕ್ಕೆ ಹಚ್ಬೇಕಾಗಿರುವಂಥ ಬಣ್ಣ ಆ ಬಕೆಟ್ ಒಳಗಡೆ, ಅಂದರೆ ಆ ಡಬ್ಬದೊಳಗಡೆ ಇದೆ ಅಂತ ಹೇಳಿದ್ದಾರೆ. ಆ ನಂತರ ಈ ಡಬ್ಬದಲ್ಲಿರುವ ಬಣ್ಣದಿಂದ, ಅಂದರೆ ಇದರಲ್ಲಿರೋ ಡಬ್ಬದ ಬಣ್ಣದಿಂದ ನಾವು ಏನು ಮಾಡಬೇಕು ಅಂತ ಹೇಳಿದಾರಪ್ಪ ಅಂದರೆ, 22.5 ಸೆಂಟಿಮೀಟರ್ ಇಂಟು 10 ಸೆಂಟಿಮೀಟರ್ ಇಂಟು 7.5 ಸೆಂಟಿಮೀಟರ್ ಅಳತೆಯ ಎಷ್ಟು ಇಟ್ಟಿಗೆಗಳಿಗೆ ಬಣ್ಣವನ್ನು ಹಚ್ಚಬಹುದು. ಈಗ ಒಂದು ಇಟ್ಟಿಗೆನ ತೆಗೆದುಕೊಳ್ಳ್ರಿ ಅಂತ ಅಂದ್ಕೊಳ್ಳಿ. ಆ ಇಟ್ಟಿಗೆಯಲ್ಲಿ ನಮಗೆ ಉದ್ದ ಅಗಲ ಎತ್ತರ ಎಷ್ಟಿದೆ ಅಂದರೆ ನೋಡಿ, ಇದ್ರದ್ದು ಲೆಂತ್ ಅಂದರೆ ಇದನ್ನು ನಾವು ಎಲ್ ಅಂತ, ಅಂದರೆ ಉದ್ದ ಅಂತ ಹೇಳಿ ಕರಿತೀವಿ. ಎಷ್ಟು ಕೊಟ್ಟಿದ್ದಾರಪ್ಪ ಅಂದರೆ ನಮಗೆ 22.5 ಸೆಂಟಿಮೀಟರ್ ಉದ್ದ. ಇದನ್ನು ನಾವೇನಂತ ಕರಿತೀವಿ, ಹೈಟ್ ಅಂತ ಹೇಳಿ ಕರಿತೀವಿ. ಎತ್ತರ ಎಷ್ಟು ಇದೆ ಅಂದರೆ ಅವರು ಕೊಟ್ಟಿರುವಂಥದ್ದು 7.5 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಮತ್ತು ಅಗಲ ಅಂದರೆ ಬ್ರೆಡ್ತ್ ಅಂತ ಹೇಳಿ ಕರಿತೀವಿ. ನಮಗೆ ಪ್ರಶ್ನೆಯಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಗಲ ಅಂದರೆ 10 ಸೆಂಟಿಮೀಟರ್ ಕೊಟ್ಟಿದ್ದಾರೆ, 10 ಸೆಂಟಿಮೀಟರ್. ಓಕೆ, ಸೊ ಇಷ್ಟು ಕೊಟ್ಟಿರುವಂಥದ್ದು. ಸೊ ಇಷ್ಟು ಬಣ್ಣವನ್ನು ಆ ಡಬ್ಬದಲ್ಲಿರತಕ್ಕಂಥದ ಇಟ್ಟಿಗೆಗೆ ಬಳಸ್ತಿದ್ದೀವಿ ಅನ್ನೋದಾದರೆ ನಮಗೆ ಎಷ್ಟು ಇಟ್ಟಿಗೆಗಳಿಗೆ ಈ ಸುಣ್ಣವನ್ನು ನಾವು, ಅಂದರೆ ಈ ಬಣ್ಣವನ್ನು ಬಳಿಬಹುದು ಅನ್ನೋದನ್ನು ನೀವು ಕಂಡುಹಿಡಿಬೇಕಾಗಿರೋದು. ಈ ಪ್ರಶ್ನೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ಸರಿ ರಿಪೀಟ್ ಮಾಡ್ತೀನಿ ನೋಡಿ ಮಕ್ಕಳೇ. ಇವಾಗ ಈ ಬಣ್ಣದಲ್ಲಿ ಈ ಡಬ್ಬದಲ್ಲಿ ಬಣ್ಣ ಇದೆ ಅನ್ನೋದಾದರೆ ಆ ಬಣ್ಣವನ್ನು ನಾವು ಇಷ್ಟು ಸ್ಪೇಸ್ಗೆ ಬಳಿಬಹುದು ಅಂತ ಹೇಳಿದ್ದಾರೆ. ಅಂದರೆ 9.375 ಇರುವಂಥ, ಅಂದರೆ ಅಕ್ವೈರ್ ಮಾಡುವಂಥ ಜಾಗಕ್ಕೆ ಬಳಿಬೋದು ಅಂತ ಹೇಳಿದ್ದಾರೆ. ಸೊ ಈಗ ಇದರಲ್ಲಿ ನಾವು ಒಂದು ಇಟ್ಟಿಗೆಗೆ, ಅಂದರೆ ಇಷ್ಟು ಉದ್ದ ಅಗಲ ಎತ್ತರ ಇರ್ತಕ್ಕಂಥ ಒಂದು ಇಟ್ಟಿಗೆಗೆ ಬಣ್ಣವನ್ನು ಬಳಿತೀವಿ ಅಂದರೆ ಅದೇ ರೀತಿ ಇದರಲ್ಲಿರೋ ಬಣ್ಣವನ್ನು ಎಷ್ಟು ಇಟ್ಟಿಗೆಗಳಿಗೆ ಬಳಿಬೋದು ಅನ್ನೋದನ್ನು ಅವರು ಕೇಳಿರುವಂಥದ್ದು. ಈಗ ಏನು ಮಾಡ್ಬೋದಪ್ಪ ಅಂದರೆ, ಈ ಇಟ್ಟಿಗೆಯ ಪೂರ್ಣ ಏನಂದರೆ ವಿಸ್ತೀರ್ಣ ಎಷ್ಟು ಅಂತ ಫಸ್ಟು ಕಂಡುಹಿಡ್ಕೊಂಬಿಡೋಣ. ಆಮೇಲೆ ಏನು ಮಾಡ್ಬೋದು, ನಾವು ಎಷ್ಟು ಇಟ್ಟಿಗೆಗಳಿಗೆ ಸುಣ್ಣವನ್ನು ಬಳಿಬೋದು ಅನ್ನೋದನ್ನು ನಾವು ಕಂಡುಹಿಡಿಯೋಣ. ಪ್ರಶ್ನೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಮಕ್ಕಳೇ. ಇವಾಗ ಫಸ್ಟ್ ಏನಪ್ಪ ಮಾಡ್ಕೊಳ್ಳೋಣ ಅಂದರೆ, ಇಟ್ಟಿಗೆಗೆ ಪೂರ್ಣ ಅಂದರೆ ಇದಕ್ಕೆ ಎಷ್ಟು ಫಸ್ಟು ಬಣ್ಣವನ್ನು ಬಳಿಬೋದು ಅನ್ನೋದನ್ನ ಬರ್ಕೊಳ್ಳೋಣ. ಫಸ್ಟು ಅವರು ಏನು ಕೊಟ್ಟಿದ್ದಾರೆ ದತ್ತವನ್ನು ಇಲ್ಲಿ ಬರ್ಕೊಳ್ತೀನಿ ನಾನು. ದತ್ತ ಏನಪ್ಪ ಇದೆ ಅಂದರೆ ನೋಡ್ಕೊಳ್ಳಿ, ಅಲ್ಲಿ ಎತ್ತರ ಎಷ್ಟಿದೆ ನೋಡಿ, ಎತ್ತರ ಹೆಚ್ ಅಲ್ವಾ, ಎಷ್ಟಿದೆ 7.5 ಸೆಂಟಿಮೀಟರ್. ನಂತರ ಅಗಲ ಎಷ್ಟಿದೆಪ್ಪ, ಬಿ 10 ಸೆಂಟಿಮೀಟರ್ ಇದೆ, ಹೌದಾ. ಆಮೇಲೆ ಉದ್ದ ಎಷ್ಟಿದೆ, ಎಲ್ = 22.5 ಸೆಂಟಿಮೀಟರ್ ಇದೆ. ಇವಾಗ ಇಟ್ಟಿಗೆಗಳ ಸಂಖ್ಯೆನ ನಾವು ಕಂಡುಹಿಡಿಬೇಕು. ಇಟ್ಟಿಗೆಗಳ ಸಂಖ್ಯೆ ಎಷ್ಟು ಅನ್ನೋದನ್ನು ನಾವಿಲ್ಲಿ ಕಂಡುಹಿಡಿಬೇಕಾಗಿರೋದು, ಅದನ್ನು ಬರ್ಕೊಂಡಿದ್ದೀನಿ. ಈಗ ನಂತರ ಏನು ಮಾಡಬೇಕು ನಾವು ಅಂತಂದರೆ, ಇಟ್ಟಿಗೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡ್ಕೋ. ಮೇಲ್ಮೈ ವಿಸ್ತೀರ್ಣನ ಕಂಡುಹಿಡ್ಕೋಬೇಕು. ಓಕೆ,
ಇವಾಗ ಇದ್ರದ್ದು ಸೂತ್ರ ಏನು ಬರುತ್ತೆ ಮೇಲ್ಮೈ ವಿಸ್ತೀರ್ಣ ಅಂದರೆ ಈ ಇಟ್ಟಿಗೆದು ಇದು ನಮ್ಗೆ ನೋಡಿದ ಕೂಡಲೇ ನಮಗೆ ಆಯತ ಘನ ರೂಪದಲ್ಲಿ ಇದೆ ಅಲ್ವಾ. ಈಗ ಇಟ್ಟಿಗೆ ಅಂದರೆ ಆಯತ ಘನ ರೂಪದಲ್ಲಿ ಇರುತ್ತೆ. ಸೊ ಅದರದ್ದು ಮೇಲ್ಮೈ ವಿಸ್ತೀರ್ಣ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದರೆ ಏನಂತ ಕರಿತೀವಿ ನಾವು ಇದನ್ನು ಇಂಗ್ಲೀಷಲ್ಲಿ ಅಂದರೆ TSA ಅಂತ ಹೇಳಿ ಕರಿತೀವಿ, ಟೋಟಲ್ ಸರ್ಫೇಸ್ ಏರಿಯಾ. ಸೊ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎಷ್ಟು ಇಟ್ಟಿಗೆದು ಅನ್ನೋದನ್ನು ಕಂಡುಹಿಡಿಬೇಕು ಅಂದರೆ ಅದ್ರ ಸೂತ್ರ ನೆನ್ಪು ಮಾಡ್ಕೊಳ್ಳಿ. ಏನು ಬರುತ್ತೆ ಸೂತ್ರ 2 ಇಂಟು BH ಪ್ಲಸ್ LH ಪ್ಲಸ್ LB. 2 ಇಂಟು BH ಪ್ಲಸ್ LH ಪ್ಲಸ್ LB ಅನ್ನೋದು ಇಲ್ಲಿ ನಮಗೆ ಬರ್ತಕ್ಕಂಥದ್ದು. ಈಗ ನಾನು ಇದಕ್ಕೆ ಏನಪ್ಪ ಮಾಡ್ತೀನಿ ಅಂದರೆ ಅಂಕಿಗಳನ್ನ ಅಂದರೆ ನಮಗೆ ಅಲ್ಲಿ ದತ್ತದಲ್ಲಿ ಇರ್ತಕ್ಕಂಥ ವ್ಯಾಲ್ಯೂಸ್ನ ಇದರಲ್ಲಿ ಬರ್ಕೊಳ್ತಾ ಇದ್ದೀನಿ. 2 ಇಂಟು ಎಷ್ಟು ಬರುತ್ತಪ್ಪ ಅಂದರೆ ನೋಡಿ 22.5 ಇಂಟು H ಹೈಟ್ ಎಷ್ಟಿದೆ 7.5 ಇದೆ. ನಂತರ ಪ್ಲಸ್ ಇರೋದ್ರಿಂದ ಪ್ಲಸ್ ಬರ್ಕೊಂಡಿದ್ದೀನಿ. L ಎಷ್ಟಿದೆ 22.5 ಇದೆ. ನಂತರ H ಎಷ್ಟಿದೆ ನೋಡಿ ಅಲ್ಲಿ H 7.5 ಇಂಟು 7.5 ಇದೆ. ನಂತರ ಪ್ಲಸ್ ಇಲ್ಲಿ ಕೆಳಗಡೆ ಬರೀತೀನಿ, ಜಾಗ ಆಗ್ತಿಲ್ಲ ಕಾಣಿಸಲ್ಲ ಅಂತ ಹೇಳಿ. ನೋಡಿ ಇಲ್ಲಿ L ಎಷ್ಟಿದೆ ಅಪ್ಪ 22.5 ಇದೆ. ನಂತರ ಬ್ರೆಡ್ ಎಷ್ಟಿದೆ ಅಲ್ಲಿ ನೋಡಿ, ನಾನು ದತ್ತದಲ್ಲಿ ಬರ್ಕೊಂಡಿರೋದನ್ನ ಇಲ್ಲಿ ಬರಿತಾ ಇದ್ದೀನಿ. ಪ್ಲಸ್ ಇಂಟು ಬ್ರೆಡ್ ಎಷ್ಟಿದೆಯಪ್ಪ 10 ಇದೆ, ಇಂಟು 10 ಅಂತ ಹೇಳಿ ಬರ್ಕೊಂಡೆ. ಈಗ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟ್ ಇವೆರಡನ್ನು ಗುಣಿಸ್ತೀನಿ, ಒಂದು ಕಡೆ ಬರ್ಕೊತೀನಿ, ಇವೆರಡನ್ನು ಗುಣಿಸಿ ಒಂದು ಕಡೆ, ಇವೆರಡನ್ನು ಗುಣಿಸಿ ಒಂದು ಕಡೆ ಬರ್ಕೊತೀನಿ. ಅದನ್ನು ಬರ್ಕೊಂಡಾಗ ಎಷ್ಟು ಬರುತ್ತೆ ನೋಡೋಣ. ಸೊ ಫಸ್ಟು ಇವೆರಡನ್ನು ಗುಣಿಸಿದಾಗ ನನಗೆ ಬರ್ತಕ್ಕಂಥ ಸಂಖ್ಯೆ 225. ನಂತರ ಇವೆರಡನ್ನು ಗುಣಿಸಿದಾಗ ಬರ್ತಕ್ಕಂಥ ಸಂಖ್ಯೆ ಎಷ್ಟಿದೆಪ್ಪ ಅಂತಂದರೆ ನನಗೆ 75 ಸಿಗುತ್ತೆ. ನಂತರ ಪ್ಲಸ್ ಇಲ್ಲಿ ಇವೆರಡನ್ನು ಗುಣಿಸಿದಾಗ ನನಗೆ ಬರ್ತಕ್ಕಂಥ ಅಂಕಿ ಎಷ್ಟಪ್ಪ ಇದೆ ಅಂದರೆ 168.75 ಸೆಂಟಿಮೀಟರ್ ಸ್ಕ್ವೇರಲ್ಲಿ ಸಿಗುತ್ತೆ ನಮಗೆ. ಸೊ ಅದನ್ನು ಬರ್ಕೊಂಡಿದ್ದೀನಿ. ಈಗೇನಪ್ಪ ಮಾಡ್ತೀರಾ ಅಂದರೆ 2. ಈಗ ಇದನ್ನಷ್ಟು ಆ್ಯಡ್ ಮಾಡಿ ಕೂಡಿಸಿದಾಗ ನನಗೆ ಎಷ್ಟು ಬರುತ್ತಪ್ಪ ಅಂದರೆ 468.75 ಸೆಂಟಿಮೀಟರ್ ಸ್ಕ್ವೇರ್ ಬರುವಂಥದ್ದು. ಈಗ ಇವೆರಡನ್ನ ಗುಣಿಸ್ಬೇಕು ನೀವು. ಗುಣಿಸಿದಾಗ ನನಗೆ ಬರ್ತಕ್ಕಂಥದ್ದು 937.5 ಎಷ್ಟು 937.5 ಸೆಂಟಿಮೀಟರ್ ಸ್ಕ್ವೇರಲ್ಲಿ ಬರ್ತಕ್ಕಂಥದ್ದು. ನೋಡಿ ಈ ಬಕೆಟಲ್ಲಿರುವಂಥ ಬಣ್ಣ ನಾವು ಎಷ್ಟು ಜಾಗಕ್ಕೆ ಬಳಸ್ಬೋದು ಅನ್ನೋದನ್ನು ಅವರು ಮೀಟರ್ ಸ್ಕ್ವೇರಲ್ಲಿ ಕೊಟ್ಟಿದ್ದಾರೆ ಅಲ್ವಾ. ಸೊ ಇವಾಗ ಏನಪ್ಪ ಅಂದರೆ ನಾವು ಇದನ್ನು ಸೆಂಟಿಮೀಟರ್ ಸ್ಕ್ವೇರ್ ಇರೋದನ್ನು ಮೀಟರ್ ಸ್ಕ್ವೇರ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಹೇಗೆ ಮಾಡ್ಕೋಬೇಕು ಅಂದರೆ ಇಲ್ಲಿ ತೋರಿಸ್ತೀನಿ ನೋಡಿ. 1 ಮೀಟರ್ಗೆ ಎಷ್ಟಪ್ಪ ಅಂದರೆ 100 ಸೆಂಟಿಮೀಟರ್ ಅಂತ ಹೇಳಿ ಕರಿತೀವಿ. ಅದೇ 1 ಮೀಟರ್ ಸ್ಕ್ವೇರ್ಗೆ 100 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ ಅಲ್ವಾ. ಸೊ ಇವಾಗ ಹೆಂಗೆ ಮಾಡ್ತೀರಾ 1 ಇಂಟು 1 ನನಗೆ ಎಷ್ಟು ಬರುತ್ತೆ ಮೀಟರ್ ಸ್ಕ್ವೇರ್ ಅಂದರೆ ಈಗ 100 ಇಂಟು 100 ಮೀಟರ್ ಸ್ಕ್ವೇರ್ ಮಾಡ್ಕೋಬೇಕಾಗುತ್ತೆ ನೀವು ಅಲ್ವಾ. ಸೊ 1 ಇಂಟು 1 ಅಂದರೆ 1 ಮೀಟರ್ ಸ್ಕ್ವೇರೇ ಆಗುತ್ತೆ. ಇವಾಗ 100 ಇಂಟು 100 ಎಷ್ಟಾಗುತ್ತೆ 10,000 ಆಗುತ್ತೆ. ಸೊ 1000 ಮೀಟ್ರ್ ಸ್ಕ್ವೇರ್ ಆಗುತ್ತೆ. ಸೊ ಇವಾಗ ಏನಪ್ಪ ಮಾಡ್ತೀರಾ ಅಂದರೆ 10,000 ಅಂದರೆ ಅಲ್ಲಿ ನಮಗೆ ಬಂದಿರೋಂಥದ್ದು ಸೆಂಟಿಮೀಟರ್ ಸ್ಕ್ವೇರ್ನ ಮೀಟರ್ ಸ್ಕ್ವೇರ್ಗೆ ಕನ್ವರ್ಟ್ ಮಾಡ್ಕೋಬೇಕು ಅಂದರೆ ಏನು ಮಾಡ್ಬೋದು ನಾವು ಮೀಟರ್ ಸ್ಕ್ವೇರ್ಗೆ ಕನ್ವರ್ಟ್ ಮಾಡ್ಕೋಬೇಕು ಅಂದರೆ ಸೊ ಡಿವೈಡೆಡ್ ಬೈ ಅಂದರೆ ಅದಕ್ಕೆ ಈ 10,000ದಿಂದ ಭಾಗಿಸ್ಬೇಕಾಗುತ್ತೆ. ನೀವು ಭಾಗಿಸಿದಾಗ ನಮಗೆ ಎಷ್ಟು ಬರುತ್ತಪ್ಪ ಅನ್ನೋದನ್ನ ನೋಡ್ಕೊಳ್ಳೋಣ. ಇದಿಷ್ಟು ಗೊತ್ತಾಯ್ತು ಅಂದರೆ ನಾನು ಮುಂದೆ ಹೇಳ್ಕೊಡ್ತೀನಿ. ಮಕ್ಕಳೇ ನೋಡ್ಕೊಳ್ಳಿ, ಇದೊಂದು ಸೈಡಲ್ಲಿ ಬರ್ಕೊಳ್ರಿ ನೀವು. ಅಲ್ಲಿ ಸೆಂಟಿಮೀಟರ್ ಸ್ಕ್ವೇರ್ ಇದೆ, ಇಲ್ಲಿ ಮೀಟರ್ ಸ್ಕ್ವೇರ್ ಇದೆ. ಯಾಕಪ್ಪ ಅಂದರೆ ಇಷ್ಟು ಜಾಗಕ್ಕೆ ನಾವು ಬಳಿಬಹುದು ಅಂತ ಹೇಳಿದ್ದಾರೆ. ಅದು ಮೀಟರ್ ಸ್ಕ್ವೇರ್ ಇರೋದ್ರಿಂದ ನಮಗೆ ಅಲ್ಲಿ ಸೆಂಟಿಮೀಟರ್ ಸ್ಕ್ವೇರ್ ಸಿಕ್ಕಿದೆ. ಯಾಕಂದರೆ ಇಲ್ಲಿ ಉದ್ದ ಅಗಲನ ಸೆಂಟಿಮೀಟ್ರಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಸೆಂಟಿಮೀಟರ್ ಸ್ಕ್ವೇರ್ ಇರೋದನ್ನು ಮೀಟರ್ ಸ್ಕ್ವೇರ್ಗೆ ಫಸ್ಟ್ ಕನ್ವರ್ಟ್ ಮಾಡ್ಕೊತಾ ಇದ್ದೀನಿ. ನೋಡ್ಕೊಳ್ಳಿ. ಸೊ ಇದಿಷ್ಟು ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಇಲ್ಲೇ ಸೈಡಲ್ಲಿ ಮಾಡಿಬಿಡ್ತೀನಿ ನೋಡಿ. ಏನಪ್ಪ ಅಂದರೆ ಇವಾಗ 937.5 ಸೆಂಟಿಮೀಟರ್ ಸ್ಕ್ವೇರ್. ಇವಾಗ ನಾನು ಇದನ್ನು ಮೀಟರ್ ಸ್ಕ್ವೇರ್ಗೆ ಕನ್ವರ್ಟ್ ಮಾಡ್ಕೊತೀನಿ. ಅವಾಗ ಏನು ಮಾಡಬೇಕು ಅಂದರೆ ಮೀಟರ್ ಸ್ಕ್ವೇರ್ಗೆ ಕನ್ವರ್ಟ್ ಮಾಡ್ಕೊತ ಇದ್ದೀನಿ ಅಂದರೆ ನೋಡಿ ಇವಾಗ ಸೆಂಟಿಮೀಟರ್, ಇವಾಗ ಮೀಟರ್ ಸ್ಕ್ವೇರ್ಗೆ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಡಿವೈಡೆಡ್ ಬೈ ಏನು ಮಾಡಬೇಕು ನಾನು 10,000 ಮಾಡಬೇಕಾಗುತ್ತೆ. 10,000 ಇವಾಗ ಸೊ ಈ ನಂಬರ್ ಅಂದರೆ ಇಲ್ಲಿ ಎಷ್ಟು ಝೀರೋಸ್ ಇದೆ ಅಷ್ಟು ಮುಂದಕ್ಕೆ ಹೋಗುತ್ತೆ ಈ ಪಾಯಿಂಟ್ ಅನ್ನೋದು. ಸೊ ಅವಾಗ ನನಗೆ ಎಲ್ಲಿಗೆ ಬರುತ್ತಪ್ಪ ಅಂದರೆ ಇಲ್ಲಿ 1 2 3 4 ಇಲ್ಲಿ. ಸೊ 0.09375 ಹೀಗೆ ಬರುತ್ತೆ ಅದು. ಸೊ ನೀವು ಡಿವೈಡ್ ಮಾಡಿದ್ಮೇಲೆ ಬರುತ್ತೆ. ಸೊ ಏನು ಬರುತ್ತಪ್ಪ ಅಂದರೆ ವ್ಯಾಲ್ಯೂ ನನಗೆ 0.09375
5 ಮೀಟರ್ ಸ್ಕ್ವೇರಲ್ಲಿ ಸಿಗ್ತಕ್ಕಂಥದ್ದು. ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ ಮಕ್ಕಳೇ. ಇದು ಒಂದು ಇಟ್ಟಿಗೆಗೆ ನಾವು ಬಳಸ್ತಕ್ಕಂಥ ಸುಣ್ಣ ಅಂದರೆ ಬಣ್ಣದ ಜಾಗ ಅಂತ ಹೇಳಿ ನಾವು ಇದನ್ನು ಕರ್ಕೋಬಹುದು. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಇವಾಗ ಒಂದು ಇಟ್ಟಿಗೆಗೆ ಇಷ್ಟು ಪ್ರಮಾಣದಷ್ಟು ಬಣ್ಣವನ್ನು ಬಳಸಿದ್ದೀವಿ ಅಂತ ಹೇಳಿ ಅರ್ಥ ಆಯಿತು ಅಲ್ವಾ. ಒಂದು ಇಟ್ಟಿಗೆಗೆ ನಾವು ಇಷ್ಟು ಪ್ರಮಾಣದಷ್ಟು ಸುಣ್ಣವನ್ನು ಅಂದರೆ ಬಣ್ಣವನ್ನು ಬಳಸಿರ್ತಕ್ಕಂಥದ್ದು. ಇದು ಗೊತ್ತಾಯ್ತಲ್ವಾ. ಫಸ್ಟ್ ಇದನ್ನು ಬರ್ಕೊಂಡ ನಂತರ ನೀವು ಇದನ್ನು ಬರ್ಕೋಬೇಕು. ಇದನ್ನು ಬರೆದ ನಂತರ, ಯಾಕಂದರೆ ಇಲ್ಲಿ ಸೆಂಟಿಮೀಟರ್ ಸ್ಕ್ವೇರ್ ಇದೆ, ನಾನು ಇದನ್ನು ಮೀಟರ್ ಸ್ಕ್ವೇರ್ಗೆ ಕನ್ವರ್ಟ್ ಮಾಡಿದ್ದೀನಿ. ಮೀಟರ್ ಸ್ಕ್ವೇರ್ಗೆ ಅರ್ಥ ಆಗ್ತಿದೆ ಅಲ್ವಾ. ಡಿವೈಡೆಡ್ ಬೈ 1000 ಮಾಡಬೇಕಾಗುತ್ತೆ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನಿಮ್ಗೆ ಇನ್ನೂ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಇನ್ನೊಂದು ಸ್ಟೆಪ್ಪಲ್ಲಿ ತೋರಿಸ್ಬಿಡ್ತೀನಿ ನೋಡಿ. 937.5 ಸೆಂಟಿಮೀಟರ್ ಸ್ಕ್ವೇರ್ ಇದೆ ಅಲ್ವಾ. ಮೀಟರ್ ಸ್ಕ್ವೇರಿಗೆ ಕನ್ವರ್ಟ್ ಮಾಡಬೇಕು ಅಂದರೆ ಇವಾಗ ಏನಾಗುತ್ತೆ, ಕ್ರಾಸ್ ಮಲ್ಟಿಪಲ್ ಆಗುತ್ತೆ. ಸೊ ಸೆಂಟಿಮೀಟರ್ ಇದು ಈಕ್ವಲ್ಸಿಂದ ಈ ಕಡೆಗೆ ಹೋಯ್ತು ಅಂದರೆ ಡಿವೈಡೆಡ್ ಬೈ ಇಂಟು ಆಗುತ್ತೆ. ಸೊ ಮೀಟರ್ ಸ್ಕ್ವೇರ್ ಅಂದರೆ ನಾವು ಮೀಟರ್ ಸ್ಕ್ವೇರ್ಗೆ ಕನ್ವರ್ಟ್ ಮಾಡ್ತಾ ಇದ್ದೀವಿ ಅಂದರೆ ಡಿವೈಡೆಡ್ ಬೈ ಮಾಡ್ಕೋಬೇಕಾಗುತ್ತೆ. ಸೊ 100 × 100 ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ ನಾನು. ಡಿವೈಡೆಡ್ ಬೈ 100 × 100 ಮಾಡಿದಾಗ ನಮಗೆ ಏನಾಗುತ್ತೆ, ಸೆಂಟಿಮೀಟರ್ ಇದ್ದು ಮೀಟರ್ ಸ್ಕ್ವೇರ್ಗೆ ಕನ್ವರ್ಟ್ ಮಾಡ್ಕೋಬೇಕಾದ್ರೆ ಡಿವೈಡೆಡ್ ಬೈ ಅಂದರೆ ಬಂದಿರೋ ವ್ಯಾಲ್ಯೂನ ನೀವೇನು ಮಾಡಬೇಕು, 100 × 100 ಮಾಡಿದಾಗ ನಮಗೆ ಮೀಟರ್ ಸ್ಕ್ವೇರ್ಗೆ ಕನ್ವರ್ಟ್ ಆಗುತ್ತೆ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳೇ. ಸೊ ಇವಾಗ ನಮ್ಗೆ ಸಿಕ್ಕಿರೋದೇನು, ಒಂದು ಇಟ್ಟಿಗೆಗೆ ಬಳಸ್ತಕ್ಕಂಥ ಬಣ್ಣ ಎಷ್ಟು ಅನ್ನೋದು ಸಿಕ್ಕಿದೆ. ಸೊ ಇವಾಗ ನೆಕ್ಸ್ಟ್ ಏನಪ್ಪ ಅಂತಂದರೆ ನಮಗೆ ಅಲ್ಲಿ ಇಟ್ಟಿಗೆಗಳ ಸಂಖ್ಯೆ ಬೇಕಾಗಿರೋದು ಅಲ್ವಾ. ಸೊ ಡಬ್ಬದಲ್ಲಿರುವ ಬಣ್ಣ ಡಿವೈಡೆಡ್ ಬೈ ಒಂದು ಇಟ್ಟಿಗೆಗೆ ಬಳಸ್ತಕ್ಕಂಥ ಬಣ್ಣ ಎಷ್ಟು ಅನ್ನೋದನ್ನು ನೋಡಿಕೊಂಡು ನಾವು ಡಿವೈಡ್ ಮಾಡಿದಾಗ ನಮಗೆ ಎಷ್ಟು ಇಟ್ಟಿಗೆಗಳು ಬೇಕಾಗಿದೆ ಅನ್ನೋದು ಸಿಗುತ್ತೆ. ಸೊ ಇದನ್ನು ಒಂದು ಸ್ಕ್ರೀನ್ಶಾಟ್ ತೆಗೆದುಕೊಳ್ರಿ, ನಾನು ಮುಂದೆ ಹೇಳ್ಕೊಡ್ತೀನಿ. ಇದನ್ನು ಕಂಟಿನ್ಯೂ ಇದೆ ಲೆಕ್ಕ. ಸೊ ಫಸ್ಟು ಇದನ್ನು ಬರ್ಕೊಳ್ತೀರಿ, ನಂತರ ಇದನ್ನು ಬರ್ಕೊಂಡು ಇದರ ನಂತರ ಇದನ್ನು ನೀವು ಬರ್ಕೋಬೇಕಾಗತ್ತೆ. ಇವಾಗ ಏನಪ್ಪ ಅಂದರೆ ನಿಮ್ಗೆ ಹೇಳಿದೆ ದತ್ತಾಂಶದಲ್ಲಿ ಎಷ್ಟು ಇಟ್ಟಿಗೆಗಳನ್ನ ಬಳಸಲಾಗಿದೆ ಅಂತ ಹೇಳಿ. ನಾವು ಒಂದು ಇಟ್ಟಿಗೆಗೆ ಇಷ್ಟೊಂದು ಸುಣ್ಣವನ್ನು ಬಳಸಿದ್ದೀವಿ ಅಂದರೆ ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇನ್ನು ನಾವು ಎಷ್ಟು ಇಟ್ಟಿಗೆಗಳಿಗೆ ರಿಮೈನಿಂಗ್ ಉಳಿದಿರೋದನ್ನ ಸುಣ್ಣವನ್ನು ಬಳಸ್ಬೋದು ಅನ್ನೋದನ್ನ ಕಂಡುಹಿಡಿಬೋದು. ಅದಕ್ಕೆ ನಾವು ಏನು ಮಾಡಬೇಕಪ್ಪ ಅಂದರೆ ಫಸ್ಟು ನೋಡಿ, ಇಟ್ಟಿಗೆಗಳ ಸಂಖ್ಯೆನ ಕಂಡುಹಿಡಿತಾ ಇರೋದಲ್ವಾ. ಇಟ್ಟಿಗೆಗಳ ಸಂಖ್ಯೆ ಈಕ್ವಲ್ಸ್ ಡಬ್ಬದಲ್ಲಿರುವ ಬಣ್ಣ ಡಿವೈಡೆಡ್ ಬೈ ಒಂದು ಇಟ್ಟಿಗೆಯ ಬಣ್ಣ ಎಷ್ಟು ವೆಚ್ಚ ಆಗಿದೆ ಅನ್ನೋದು. ಸೊ ಈಕ್ವಲ್ಸ್ ಏನು ಬರುತ್ತಪ್ಪ ನೋಡಿ, ಡಬ್ಬದಲ್ಲಿರುವ ಬಣ್ಣ ಎಷ್ಟಿದೆ ನೋಡಿ, 9.375 ಮೀಟರ್ ಸ್ಕ್ವೇರ್ ಡಿವೈಡೆಡ್ ಬೈ 0.0937 ಮೀಟರ್ ಸ್ಕ್ವೇರ್ ಇದೆ ಅಲ್ವಾ. ಸೊ ಮೀಟರ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ರಿಮೈನಿಂಗ್ ನಮ್ಗೆ ಎಷ್ಟಪ್ಪ ಅಂದರೆ, ಸೊ ಇದರಿಂದ ಭಾಗಿಸಿದಾಗ ನನಗೆ ಬರ್ತಕ್ಕಂಥ ಬೆಲೆ ಎಷ್ಟಪ್ಪ ಅಂದರೆ 100 ಆಗಿರುತ್ತೆ. ಅಂದರೆ ನಾವು 100 ಇಟ್ಟಿಗೆಗಳನ್ನ ನಾವು ಇಲ್ಲಿ ಬಳಸಿದ್ದೀವಿ. ಆ ಸುಣ್ಣವನ್ನು ನಾವು 100 ಇಟ್ಟಿಗೆಗಳಿಗೆ ಬಣ್ಣವನ್ನು ಬಳಿಲಿಕ್ಕೆ ಬಳಸಿರ್ತಕ್ಕಂಥ ಬಣ್ಣ ಇದು ಅಂತ ಹೇಳಿ ಬರೀಬಹುದು. ಫೈನಲಿ ದಿಸ್ ಇಸ್ ದ ಆನ್ಸರ್. ಪ್ರಶ್ನೆ ಅರ್ಥ ಆಗಿದ್ದರೆ ನೀವು ಯಾವುದೇ ಲೆಕ್ಕ ಕೊಟ್ಟರು ಕೂಡ ಸುಲಭವಾಗಿ ಬಿಡಿಸ್ತೀರಾ. ಪ್ರಶ್ನೆ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಈ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳಲ್ಲಿ ಪ್ರಶ್ನೆನ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರಿ ಅಂದರೆ ಅದರಷ್ಟು ಈಸಿ ಲೆಕ್ಕ ಯಾವುದೂ ಇಲ್ಲ. ಸೊ ಇದಿಷ್ಟು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಮಕ್ಕಳೇ. ನಿಮಗೆ ಮುಂದಿನ ಲೆಕ್ಕದ ಬಗ್ಗೆ ಹೇಳ್ಕೊಡ್ತೀನಿ. ಇದನ್ನೊಂದು ಸ್ಕ್ರೀನ್ಶಾಟ್ ತೆಗೆದುಕೊಳ್ರಿ. ಅವ್ರು ಹೇಳಿದ್ದು ಇಟ್ಟಿಗೆಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಕಂಡುಹಿಡಲಿಕ್ಕೆ. ಸೊ ಫೈನಲಿ ನೀವು ಕಂಡುಹಿಡಿದಿದ್ದೀರಾ. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಈಗ ಮುಂದಿನ ಲೆಕ್ಕನ ಹೇಳ್ಕೊಡ್ತೇನೆ.
ನೋಡಿ ಇವಾಗ 5ನೇ ಲೆಕ್ಕವನ್ನು ಮಾಡೋಣ. ಫಸ್ಟ್ ಪ್ರಶ್ನೆನ ಓದ್ಕೊಳ್ಳೋಣ, ಆ ನಂತರ ನಿಮಗೆ 5ನೇ ಲೆಕ್ಕನ ಹೇಳ್ಕೊಡ್ತೀನಿ. ಒಂದು ಘನಾಕೃತಿದು ಪಿಕ್ಚರ್ನ ಬರ್ಕೊಳ್ತೀನಿ ಫಸ್ಟ್ ನಾನು. ಘನಾಕೃತಿ ಹೇಗಿರುತ್ತೆ ಅಂತ ಹೇಳಿ. ಒಂದು ಘನಾಕೃತಿ ಇದೆ, ನಾವೇನಂತ ಕರಿತೀವಿ ಇದನ್ನು? ಘನಾಕೃತಿ. ಹೌದಾ? ಈ ಘನಾಕೃತಿಗೆ ಏನಪ್ಪ ಹೇಳಿದ್ದಾರೆ ಅಂದರೆ, ನೋಡಿ ಒಂದು ಘನಾಕೃತಿಯ ಪೆಟ್ಟಿಗೆ ಇದೆ, ಅಂದರೆ ಈ ಪೆಟ್ಟಿಗೆಯ ಅಂಚು ಎಷ್ಟಪ್ಪ ಇದೆ ಅಂದರೆ 10 ಸೆಂಟಿಮೀಟರ್ ಇದೆ. ಅಂದರೆ ಎಲ್ಲದು ಏನಾಗಿರುತ್ತೆ 10 ಸೆಂಟಿಮೀಟರ್ ಅಷ್ಟು ಇದೆ. ಅಂದರೆ ನಾವು ಇದಕ್ಕೆ ಹೈಟ್ ಅಂತ ಹೇಳಿ ಕರಿತೀವಿ. ಅಂದರೆ ಎಷ್ಟಿರುತ್ತೆ? 10 ಸೆಂಟಿಮೀಟರ್ ಇದೆ. ಸೊ ಅಗಲ ಅಂದರೆ ಬ್ರೆಡ್ತ್ ಎಷ್ಟಿದೆ? 10 ಸೆಂಟಿಮೀಟರ್ ಇದೆ. ಸೊ ಇದ್ರದ್ದು ಏನಪ್ಪ ಅಂದರೆ ಲೆಂತ್ ಎಷ್ಟಿದೆ? 10 ಸೆಂಟಿಮೀಟರ್ ಇದೆ. ಸೊ ಇದು ಘನಾಕೃತಿ ಆಗಿರೋದ್ರಿಂದ ನಾವು ಎಲ್ಲ ಭಾಗವನ್ನು ಎ ಎ ಎ ಎ ಅಂತ ಹೇಳಿ ತೆಗೆದುಕೊಳ್ತೀವಿ ಅಂತ ಹೇಳಿದ್ದೆ. ಹೌದಾ? ನೆನಪಿದೆ ಅಲ್ವಾ ನಿಮಗೆ? ಸೊ ಈ ರೀತಿಯಲ್ಲಿ ಎಲ್ಲ ಅಂಚುಗಳು, ನೀವು ಯಾವುದೇ ಅಂಚನ್ನ ತೆಗೆದುಕೊಳ್ರಿ, ಈ ಅಂಚು ಈ ಯಾವುದೇ ಅಂಚುಗಳನ್ನ ತೆಗೆದುಕೊಳ್ರಿ, ಆ ಅಂಚುಗಳದ್ದು ಮೆಜರ್ಮೆಂಟ್ ಎಷ್ಟಪ್ಪ ಇದೆ ಅಂದರೆ 10 ಸೆಂಟಿಮೀಟರ್ ಇದೆ ಅಂತ ಹೇಳಿ ಅವರು ನಮಗೆ ಕೊಟ್ಟಿರುವಂಥದ್ದು. ಸೊ ಯಾವುದನ್ನೇ ತೆಗೆದುಕೊಂಡ್ರು ನಿಮಗೆ ಎಲ್ಲ ಭಾಗವು ಈಕ್ವಲ್ ಆಗಿ ಸಿಗುವಂಥದ್ದು. ಅದನ್ನು ಬರ್ಕೊಂಡಿದ್ದೀನಿ ನಾನಿಲ್ಲಿ ನೋಡಿ ಮಕ್ಕಳೇ. ಸೊ ಎಲ್ಲ ಭಾಗವನ್ನು ನಾನು ಎ ಎ ಎ ಇಂದನೇ ಗುರುತಿಸ್ತೀನಿ ಅಂತಲೂ ಕೂಡ ನಿಮ್ಗೆ ಹೇಳಿದ್ದೆ ಅಲ್ವಾ. ಇದು ಘನಾಕೃತಿ ಆಗಿರೋ ಕಾರಣ ನಾವು ಏನಂತ ಬರೀಬಹುದು? ಎ ಎ ಎ. ಎಲ್ಲ ಭಾಗದ ಅಂಚವನ್ನು ನಾವು ಎ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊತೀವಿ ಅಂತ ಹೇಳಿದ್ದೆ. ಹೌದಾ? ಸೊ ಹಾಗಾಗಿರೋದ್ರಿಂದ ನಾನು ಇದು 10 ಸೆಂಟಿಮೀಟರ್ ಇದೆ, ಇದು 10 ಸೆಂಟಿಮೀಟರ್ ಇದೆ, ಯಾವುದಾದ್ರೂ ತೊಗೊಳ್ರಿ ಎಲ್ಲ 10 ಸೆಂಟಿಮೀಟ್ರ್ ಇದೆ ಅಂತ ಹೇಳಿ ನಮಗೆ ಅವರು ಪ್ರಶ್ನೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಈಗ ನಂತರ ಅವ್ರು ಮತ್ತೇನಪ್ಪ ಕೊಟ್ಟಿದ್ದಾರೆ ಅಂದರೆ, ಘನಾಕೃತಿ ಆದ ನಂತರ ಅವರು ಆಯತಾಕಾರದ ಇನ್ನೊಂದು ಪೆಟ್ಟಿಗೆ ಇದೆ ಅಂತ ಕೂಡ ಹೇಳಿದ್ದಾರೆ. ಸೊ ಅದರದ್ದು ಒಂದು ಚಿತ್ರವನ್ನು ನಾನು ಇಲ್ಲಿ ಬರ್ಕೊಳ್ತೀನಿ. ಈ ರೀತಿಯಲ್ಲಿ ಒಂದು ಪೆಟ್ಟಿಗೆ ಇದೆ. ಇದಕ್ಕೆ ಹೆಚ್ ಮತ್ತು ಬ್ರೆಡ್ತ್ ಎಷ್ಟಿದೆ ಮತ್ತು ಲೆಂತ್ ಎಷ್ಟಿದೆ ಅಂದರೆ ಎತ್ತರ, ಅಗಲ ಮತ್ತು ಉದ್ದ ಎಷ್ಟು ಕೊಟ್ಟಿದ್ದಾರೆ ನೋಡಿ ಮಕ್ಕಳಲ್ಲಿ. ಉದ್ದ 12.5 ಕೊಟ್ಟಿದ್ದಾರೆ. ಹೌದಾ? ಅದು ಸೆಂಟಿಮೀಟ್ರಲ್ಲಿ ಇದೆ. ನಂತರ ಅಗಲವನ್ನು ಎಷ್ಟು ಕೊಟ್ಟಿದ್ದಾರೆ? 10 ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ. ಹೈಟ್ ಎಷ್ಟು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ, 8 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇದು ಯಾವುದ್ರದ್ದು? ಅದು ಘನಾಕೃತಿ, ಆಯತ ಘನಾಕೃತಿದು. ಸೊ ಅವ್ರು ಕೊಟ್ಟಿರೋದನ್ನು ನಾನು ಒಂದು ಪಿಕ್ಚರ್ ಮುಖಾಂತರ ಇಲ್ಲಿ ಬರ್ಕೊಂಡಿದ್ದೀನಿ ಎರಡೂ ಕಡೆಯಲ್ಲಿ. ಈಗೇನಪ್ಪ ಅಂದರೆ ಅವರು 2 ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಫಸ್ಟು ಪ್ರಶ್ನೆ ಏನಿದೆ ನೋಡ್ಕೊಳ್ಳೋಣ. ಇವುಗಳಲ್ಲಿ ಯಾವ ಪೆಟ್ಟಿಗೆಯು ಹೆಚ್ಚು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಹೊಂದಿದೆ ಮತ್ತು ಹೋಲಿಕೆ ಎಷ್ಟು ಹೆಚ್ಚಾಗಿದೆ ಅನ್ನೋದನ್ನು ನೀವು ಕಂಡುಹಿಡಿಬೇಕು. ಹೋಲಿಕೆ ಎಷ್ಟು ಹೆಚ್ಚಾಗಿದೆ ಅನ್ನೋದನ್ನು ನೀವು ಇಲ್ಲಿ ಕಂಡುಹಿಡಿಬೇಕಾಗಿರೋದು ಮಕ್ಕಳೇ. ಇವಾಗ ನೋಡ್ಕೊಳ್ಳಿ, ಇದು ನನಗೆ ಘನಾಕೃತಿ ಅಂತ ಹೇಳೋದಾದರೆ ಇವಾಗ ನೀವು ಏನು ಕಂಡುಹಿಡಿಬೇಕು? ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದರೆ ನೀವು 4 ಸೈಡನ್ನು ಕಂಡುಹಿಡಿಬೇಕಾಗುತ್ತೆ. ಇದು ಒಂದು ಭಾಗ, ಇದು ಒಂದು ಭಾಗ, ಹಾಗೆ ಇದು ಒಂದು ಭಾಗ ಮತ್ತು ಹಿಂದೆ ಇರೋ ಒಂದು ಭಾಗ. ಇದನ್ನು ನಾವು ಏನಂತ ಕರಿತೀವಿ? ಇದಿಷ್ಟು ಅಂದರೆ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂತ ಹೇಳಿ ಕರೆಯುವಂಥದ್ದು. ಗೊತ್ತಾಗ್ತಿದೆ ಅಲ್ವಾ? ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಯಾವುದ್ರದ್ದು? ಘನಾಕೃತಿದು. ಇದರದ್ದು ನೀವು ಕಂಡುಹಿಡಿಬೇಕು. ಹಾಗೆ ನೋಡಿ, ಇವಾಗ ಡಸ್ಟರ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಆಯತ ಘನಾಕೃತಿ. ಇವಾಗ ಇದ್ರದ್ದು ನೋಡಿ, ಇದ್ರದ್ದು ಏನು ಕಂಡುಹಿಡಿಬೇಕು ಅಂದರೆ ಇದ್ರದ್ದು ಅಷ್ಟೇ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ. ಈ ಭಾಗ ಮತ್ತು ಹಿಂದ್ಗಡೆ ಭಾಗ. ಇದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದು ನಾನು. ಮತ್ತು ಇವಾಗ ಇಲ್ಲಿ ಘನಾಕೃತಿಗೆ ಒಂದು ಮತ್ತು ಆಯತ ಘನಾಕೃತಿಗೆ ಒಂದು ಉದಾಹರಣೆಯಾಗಿ ಇವೆರಡನ್ನೂ ತೆಗೆದುಕೊಂಡಿದ್ದೀನಿ. ಇದ್ರದ್ದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ನೀವು ಕಂಡುಹಿಡಿಬೇಕಾಗಿರೋದು. ಇವಾಗ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಫಸ್ಟ್ ನಾವು ಕಂಡುಹಿಡಿಬೇಕಾಗಿರೋದೇನು ಅದನ್ನು ಬರ್ಕೊಳ್ಳೋಣ.
ಇಲ್ಲಿ ನಮಗೆ ಗೀವನ್ ಏನು ಸಿಗುತ್ತಪ್ಪ ಅಂದರೆ ಯಾವುದೇ ಹಂಚನ್ನು ತೆಗೆದುಕೊಂಡ್ರೆ ನಮಗೆ 10 ಸೆಂಟಿಮೀಟರ್ ಇದೆ ಅಂತ ಹೇಳಿದ್ದಾರೆ. ಇವಾಗ ನಾವು ಕಂಡುಹಿಡಿಬೇಕಾಗಿರೋದು ಇವೆರಡರಲ್ಲಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಯಾವುದು ಜಾಸ್ತಿ ಇದೆ ಅನ್ನೋದನ್ನು ಕಂಡುಹಿಡಿಬೇಕು. ಅದಕ್ಕೆ ಸೂತ್ರವನ್ನು ಬರ್ಕೊಳ್ಳೋಣ. ಫಸ್ಟು ನೋಡಿ, ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನು ಬರುತ್ತೆ? ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದರೆ ನಿಮ್ಗೆ ಹೇಳಿದೆ, ಈಗ ಎಕ್ಸಾಂಪಲ್ ಕೊಟ್ಟೆ ನೋಡಿ, ಈಗ ಎಕ್ಸಾಂಪಲ್ ಕೊಟ್ಟೆ, ಇದು ಒಂದು ಭಾಗ ಅಂದರೆ ಪಾರ್ಶ್ವ ಅಂದರೆ ಏನು? CSA ಅಂತ ಹೇಳಿ ಕರಿತೀವಿ. ನೋಡ್ಕೊಳ್ಳಿ, CSA RLSA ನೋಡಿ, CSA ಅಂದ್ರೂ ಒಂದೇ, LSA ಅಂದ್ರೂ ಒಂದೇ. ಕರ್ವ್ಡ್ ಸರ್ಫೇಸ್ ಏರಿಯಾ ಅಥವಾ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂತ ಹೇಳಿ ಕರಿತೀವಿ ನಾವು. ಇದನ್ನು ನೆನ್ಪಿಟ್ಕೊಳ್ಳಿ. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರವನ್ನು ನಿಮ್ಗೆ ಇಂದಿನ ತರಗತಿಯಲ್ಲಿ ಏನು ಅಂತಲೂ ಕೂಡ ಹೇಳ್ಕೊಟ್ಟಿದ್ದೀನಿ ನೋಡಿ. ಅವರು ಘನಾಕೃತಿದು ಕೇಳ್ತಾ ಇರೋದು ಕಾರಣದಿಂದಾಗಿ ನಾವು ಟೋಟಲ್ ಸರ್ಫೇಸ್ ಏರಿಯಾದ ಸೂತ್ರನ ಫಸ್ಟ್ ನೆನ್ಪು ಮಾಡ್ಕೊಳ್ಳೋಣ. ಏನು ಬರುತ್ತೆ? 6a² ಬರುತ್ತೆ. ಅಂದರೆ ಎಲ್ಲ ಅಂಚುಗಳದ್ದು ನಾವು ಕಂಡುಹಿಡಿತಿದ್ದೀವಿ ಅಂದರೆ ಏನಾಗುತ್ತದು? 6a² ಅಂದರೆ 6 ಮುಖಗಳನ್ನ ನಾವಿಲ್ಲಿ ನೋಡಬಹುದು. ಅದೇ ಕರ್ವ್ಡ್ ಸರ್ಫೇಸ್ ಏರಿಯಾ ಅಥವಾ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂತ ಹೇಳಿ ನೀವು ಕನ್ಸಿಡರ್ ಮಾಡಿದ್ರೆ ಅಂದರೆ 4 ಭಾಗಗಳನ್ನ ಅಷ್ಟೇ ನೀವು ಇಲ್ಲಿ ಕಂಡುಹಿಡಿಬೇಕಾಗಿರೋದು LSA ಅಂದರೆ. ಹಾಗಾಗಿರೋದ್ರಿಂದ ಸೂತ್ರ ಏನಾಗುತ್ತೆ? 4a² ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ನಾವು ಕಂಡುಹಿಡಿತಿರೋದು LSA ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಷ್ಟೇ ಕಂಡುಹಿಡಿತಾ ಇರೋದು. ಸೊ ಸೂತ್ರ 4a² ಆಗುವಂಥದ್ದು. ಈಗೇನು ಮಾಡ್ತೀರಿ? 4 ಬರ್ಕೊಂಡ್ರಿ. a² ಅಂದರೆ ನೋಡಿ, ಎ ಜಾಗದಲ್ಲಿ ಏನು ಬರಿಬೋದು ನಾವು? ಇಂಟು 10² cm². ಗೊತ್ತಾಗ್ತಿದೆಯಲ್ವಾ? ಇವಾಗ ನೋಡಿ, ಈಗ ನಿಮಗಿದು ಹೇಗೆ ಬಂತು ಅನ್ನೋದು ಕನ್ಫ್ಯೂಸ್ ಆಗಬಹುದು. ಇದನ್ನು ಕೂಡ ಬಿಡಿಸಿ ತೋರಿಸ್ತೀನಿ. ನಿಮ್ಗಲ್ಲಿ ಎಷ್ಟಿದೆ? 10 cm² ಅಂದರೆ ನೋಡಿ, ಎ ಜಾಗದಲ್ಲಿ 10 ಸೆಂಟಿಮೀಟರ್ ಇದೆ, ಅದನ್ನು ಬರ್ಕೊಂಡಿದ್ದೀನಿ. ಇವಾಗ ಹೇಗೆ ಬರಿಬೋದು? 4 × 10² cm² ಅಂತ ಬರ್ಕೊತೀರ. 4 × 10 × 10 cm². ಏನು ಬರುತ್ತೆ? 4 × 10 × 10 100 cm² ಬರುತ್ತೆ. ಎಷ್ಟಾಯಿತು? 400 cm². ನೋಡಿ, ಇದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಜಾಗ 400 cm² ಇದೆ ಅನ್ನೋದು ನಮಗೆ ಗೊತ್ತಾಯಿತು. ಇವಾಗ ನೆಕ್ಸ್ಟ್ ಇದೇ ರೀತಿ ಆಯತಘನಕ್ಕೆ ಇರ್ತಕ್ಕಂಥ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರವನ್ನು ಫಸ್ಟ್ ಬರ್ಕೊಂಡು ಅದು ಎಷ್ಟು ಬರುತ್ತೆ ಅಂತ ನೋಡ್ಕೊಂಬರೋಣ. ಈಗ ನಾವು ಮೊದಲನೇ ಪ್ರಶ್ನೆಗೆ ಉತ್ತರವನ್ನು ಬರಿತಾ ಇರೋದು. ಇದು ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಗಿರುತ್ತೆ. ಇದು ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೂತ್ರವನ್ನು ಇಲ್ಲಿ ಬರ್ಕೊಳ್ತೀನಿ. ಏನು ಬರುತ್ತಪ್ಪ ಅಂದರೆ ನೋಡಿ, 2LH + 2BH. ಈಗ ನಾನು ಇದರಲ್ಲಿ ಏನು ಕಾಮನ್ ತೆಗೆದುಕೊಳ್ಬೋದು? 2 ಮತ್ತು ಹೆಚ್ಚನ್ನು ತೆಗೆದುಕೊಂಡ್ರೆ L + B ಉಳಿಯುತ್ತೆ. 2 ನೋಡಿ, ಇದರಲ್ಲಿ H ಅಂದರೆ ಏನಪ್ಪ? 8 ಇದೆ, ಅದನ್ನು ಬರ್ಕೊಂಡೆ. ಇಂಟು L ಅಂದರೆ ಏನಪ್ಪ? ಇಲ್ಲಿದೆ ನೋಡಿ, 12.5. B ಅಂದರೆ ಏನಪ್ಪ? 10 ಇದೆ, ಅದನ್ನು ಬರ್ಕೊಂಡೆ. ಸೆಂಟಿಮೀಟ್ರಲ್ಲಿ ಇರೋದ್ರಿಂದ ಸೆಂಟಿಮೀಟರ್ ಅಂತ ಹೇಳಿ ನಾನಿಲ್ಲಿ ಬರ್ಕೊಂಡಿದ್ದೀನಿ ಮಕ್ಕಳೇ. ನೋಡಿ, ಇದ್ರದ್ದು ಸೆಂಟಿಮೀಟರ್ ಪ್ಲಸ್ ಸೆಂಟಿಮೀಟರ್ ಏನಾಗುತ್ತೆ? cm² ಆಗುತ್ತೆ. 2 8s ಎಷ್ಟು? 16. ಸೊ 12.5 × 10 ಗುಣಿಸಿ ನೋಡಿ, ನಿಮಗೆ ಆ್ಯಡ್ ಮಾಡಿ ನೋಡಿ, ನಿಮಗೆ ಬರ್ತಕ್ಕಂಥದ್ದು ಎಷ್ಟಪ್ಪ ಅಂದರೆ 22.5 ಬರುತ್ತೆ. cm² ಇರುತ್ತೆ. ದೆನ್ ಇದನ್ನು ಅಂದರೆ ಈ 16 ಮತ್ತು 22.5 ನೋಡಿ, ಇಲ್ಲಿ 16 ಮತ್ತು 22.5ನ ಗುಣಿಸಿದಾಗ ನನಗೆ ಬರ್ತಕ್ಕಂಥದ್ದು 360 cm² ಬರುತ್ತೆ. ನೋಡಿ, ಈ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಕ್ಕೆ ಮತ್ತು ಆಯತಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದರೆ LSA. ಸೊ ಎಷ್ಟು ಸಿಕ್ಕಿದೆ ನಮಗೆ? ಇದ್ರದ್ದು ಆಯತಘನದ್ದು 360 cm² ಸಿಕ್ಕಿದೆ. ಅದೇ ಘನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದರೆ LSA ಎಷ್ಟು ಸಿಕ್ಕಿದೆ? 400 cm² ಸಿಕ್ಕಿದೆ. ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಅವರು. ಇವುಗಳಲ್ಲಿ ಯಾವ ಪೆಟ್ಟಿಗೆಯ ಹೆಚ್ಚು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಹೊಂದಿದೆ ಅಂತ ಹೇಳಿ ಪ್ರಶ್ನೆನ ಕೇಳಿದಾರಲ್ವಾ. ಸೊ ನಮಗೆ ಗೊತ್ತಾಗ್ಬಿಡುತ್ತೆ ಫೈನಲಿ ಆನ್ಸರ್ ನೋಡಿದಾಗ ಯಾವುದಕ್ಕಿದೆಯಪ್ಪ ಅಂದರೆ ನೋಡಿ, ಈ ಘನಾಕೃತಿಗೆ 400 ಇದೆ. 360ಕ್ಕಿಂತ 400 ಜಾಸ್ತಿ ಅಲ್ವಾ? ಹಾಗಾಗಿರೋದ್ರಿಂದ ಏನಂತ ಬರೀತೀರ ಫೈನಲ್ ಆಗಿ? ದೇರ್ಫೋರ್ ಕೆಳಗಡೆ ಬರೀರಿ
ಉತ್ತರ ಏನಂತ ಬರೀತೀರಾ? ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಹೆಚ್ಚಿದೆ ಅಂತ ಹೇಳಿ. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಹೆಚ್ಚಿದೆ. ಎಷ್ಟು ಹೆಚ್ಚಿದೆ ನೋಡಿ, 400ರಲ್ಲಿ 360 ಕಳೆದಾಗ ನಮಗೆ ರಿಮೈನಿಂಗ್ ಎಷ್ಟು ಉಳಿಯುತ್ತಪ್ಪ? 40 ಸೆಂಟಿಮೀಟರ್ ಸ್ಕ್ವೇರ್. ಸೊ ಅದನ್ನು ಬರಬಿಡಿ. ಎಷ್ಟು ನೋಡಿ, 400ರಲ್ಲಿ -360 ಕಳೆದ್ರೆ ನಮಗೆ ಎಷ್ಟು ಸಿಗುತ್ತೆ? 40 ಸೆಂಟಿಮೀಟರ್ ಸ್ಕ್ವೇರ್ ಅಷ್ಟು ಹೆಚ್ಚಿದೆ ಅಂತ ಹೇಳಿ ಬರೀತೀರಾ. ಗೊತ್ತಾಯ್ತು ಅಲ್ವಾ ಹೇಗೆ ಅಂತ? ಸೊ ನಿಮ್ಗೆ ಇಲ್ಲಿ ಕಾಣಿಸಲ್ಲ ಅನ್ಸುತ್ತೆ, ಮೇಲೆ ಬರೀತೀನಿ ಇನ್ನೊಂದ್ಸರಿ. ಅವ್ರ ಪ್ರಶ್ನೆ ಕೇಳಿರೋದೇನು? ಯಾವುದು ಮೇಲ್ಮೈ ವಿಸ್ತೀರ್ಣ ಹೆಚ್ಚಿದೆ ಅಂತ ಹೇಳಿ ಕೇಳಿರೋದು. ನಾನು ಏನು ಬರೆದೆ? ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಹೆಚ್ಚಿದೆ ಅಂತ ಹೇಳಿದೆ. ಅವರು ಅದು ಎಷ್ಟು ಹೆಚ್ಚಿದೆ ಅಂತ ಹೇಳಿ ಕೇಳಿರೋ ಕಾರಣ ಏನು ಮಾಡ್ಬೋದು? ನಮಗೆ 400ರಲ್ಲಿ ಸೆಂಟಿಮೀಟರ್ ಸ್ಕ್ವೇರಲ್ಲಿ ಮೈನಸ್ ನಮಗೆ ಆಯತಘನದ್ದು ಸೆಂಟಿಮೀಟರ್ ಎಷ್ಟಿದೆ ಅದನ್ನು ಮೈನಸ್ ಮಾಡಿದಾಗ ರಿಮೈನಿಂಗ್ ಎಷ್ಟು ಉಳಿಯುತ್ತೆ? ನಮಗೆ 40 ಉಳಿಯುತ್ತೆ. 40 ಸೆಂಟಿಮೀಟರ್ ಸ್ಕ್ವೇರ್ ಹೆಚ್ಚಿದೆ. ಆಯತಘನಕ್ಕೆ ಹೋಲಿಸಿದ್ರೆ 40 ಸೆಂಟಿಮೀಟರ್ ಘನ ಕೃತಿಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಹೆಚ್ಚಿದೆ ಅಂತ ಹೇಳಿ ನೀವು ಬರೆಯುವಂಥದ್ದು. ಇದಿಷ್ಟು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳೇ. ಫೈನಲಾಗಿ ಏನು ಬರೀತಾರೆ? ಇದಿಷ್ಟು ಬರ್ಕೊಂಡು ಇದು ಬರೆದು ನಂತರ ಇದನ್ನು ಬರೆದು ಇದ್ರ ಕೆಳಗಡೆ ಬರ್ಕೋಬೇಕು. ನಿಮ್ಗೆ ಕೆಳಗಡೆ ಕಾಣಿಸಲ್ಲ ಅಂತ ಹೇಳಿ ಇದು ಬರೆದಿದ್ದೀನಿ. ಇದು ಮೊದಲನೇ ಪ್ರಶ್ನೆಯ ಉತ್ತರ. ಇದು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಇವಾಗ ಎರಡನೇದು ಅಂದರೆ ಈ ಪ್ರಶ್ನೆಯಲ್ಲಿ ಎರಡನೇ ಪ್ರಶ್ನೆನ ಕೊಟ್ಟಿದ್ದಾರೆ, ಅದನ್ನು ಬಿಡಿಸೋಣ. ಇದನ್ನ ಒಂದು ಸ್ಕ್ರೀನ್ಶಾಟ್ ತೆಗೆದುಕೊಡ್ರಿ. ಈಗ ಮುಂದೆ ಹೇಳ್ಕೊಡ್ತೀನಿ ನಿಮ್ಗೆ ಏನು ಅಂತ. L is equal to 12.5 ಇದೆ ಅಲ್ವಾ, ಅದನ್ನು ಬರ್ಕೊತಿದ್ದೀನಿ. ಸೊ ಬ್ರೆಡ್ತ್ ಎಷ್ಟಿದೆಪ್ಪ ಅಂದರೆ 10 ಇದೆ ಅಲ್ವಾ. ನಂತರ ಹೈಟು 8 ಸೆಂಟಿಮೀಟರ್. ಸೊ ಇವಾಗ ಬರ್ಕೊಂಡಿದ್ದೀನಿ. ಈಗ ಇದು ಆಯತ ಘನಕೃತಿ, ಇದು ಘನಕೃತಿ. ನೋಡ್ಕೊಳ್ಳಿ, ಎರಡನೇ ಪ್ರಶ್ನೆ ಏನಪ್ಪ ಅಂದರೆ, ಇವುಗಳಲ್ಲಿ ಯಾವ ಪೆಟ್ಟಿಗೆಯು ಕಡಿಮೆ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಹೊಂದಿದೆ? ಪೂರ್ಣ ಮೀನ್ಸ್ ಅಂದರೆ ಈ ಘನಕೃತಿ ಅಂತ ಅಂದ್ಕೊಳ್ಳಿ. ಘನಕೃತಿ ಇದು ಆಯತ ಘನಕೃತಿ, ಇದು TSA ಟೋಟಲ್ ಸರ್ಫೇಸ್ ಏರಿಯಾ. ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ನೀವು ಪೂರ್ಣ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಏನು ಮಾಡಬೇಕು? ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಅಂದರೆ ಇಂಗ್ಲೀಷಲ್ಲಿ ನಾವು ಏನಂತ ಕರಿತೀವಿ? TSA. ಇದ್ರದ್ದು TSA ಎಷ್ಟು, ಟೋಟಲ್ ಸರ್ಫೇಸ್ ಏರಿಯಾ ಎಷ್ಟು ಅನ್ನೋದು ಕಂಡುಹಿಡಿಬೇಕು. ಇದ್ರದ್ದು ಅಷ್ಟೇ TSA ಎಷ್ಟು ಬರುತ್ತೆ ಅನ್ನೋದನ್ನ ಕಂಡುಹಿಡಿಬೇಕು. ನಿಮ್ಗೆ ಗೊತ್ತಿದೆ ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸೂತ್ರ. ಆಯತ ಘನದೆಷ್ಟು, ಆಯತ ಘನಕೃತಿದೆಷ್ಟು ಮತ್ತು ಘನಕೃತಿದೆಷ್ಟು. ಸೊ ಟೋಟಲ್ ಸರ್ಫೇಸ್ ಏರಿಯಾ ಅಂದರೆ ಇದರಲ್ಲಿರುವಂಥ 6 ಮುಖಗಳನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೂತ್ರ ಏನು ಬರುತ್ತೆ ನೋಡ್ಕೊಂಡ್ಬಿಡೋಣ. ಸೂತ್ರನ ನೆನ್ಪು ಮಾಡ್ಕೊಳ್ಳಿ ನೀವು. ಏನು ಬರುತ್ತೆ ಸೂತ್ರ ಇದ್ರದ್ದು? ಘನಕೃತಿದು ಎರಡನೇ ಪ್ರಶ್ನೆಗೆ ನಾವು ಬಿಡಿಸ್ತಾ ಇರೋವಂಥದ್ದು ಮಕ್ಕಳೇ. ನೋಡಿ ಏನಂತ ಬರೀತೀರಾ? ಘನದ ಪೂರ್ಣ
ಮೇಲ್ಮೈ ವಿಸ್ತೀರ್ಣ ಎಷ್ಟಿದೆ 6a². ಹಾಂ, ಗೊತ್ತಾಗ್ತದಲ್ವ ಸೂತ್ರ? 6a². ಅಂದರೆ ಈ ಘನಾಕೃತಿಯ 6 ಮುಖಗಳನ್ನ ನಾವು ಇಲ್ಲಿ ಬರ್ಕೋಬೇಕಾಗುತ್ತೆ. ಎಲ್ಲನೂ ನಾವು ಮಲ್ಟಿಪ್ಲೈ ಮಾಡಿದಾಗ ಎಲ್ಲ ಜಾಗವನ್ನು, ಅಂದರೆ ಇದಕ್ಕೆ ಒಂದು ಎಲ್ಲದನ್ನು ಕನ್ಸಿಡರ್ ಮಾಡಿದಾಗ ನಮಗೆ ಟೋಟಲ್ ಸರ್ಫೇಸ್ ಏರಿಯಾದ್ದು 6a² ಬರುತ್ತೆ. ಸೂತ್ರದಲ್ಲಿ ನಿಮಗೆ ಸೂತ್ರ ಬರಲಿಕ್ಕಿಂತ ಮುಂಚೆ ಹಿಂದಿನ ತರಗತಿಯಲ್ಲಿ ಹೇಳ್ಕೊಟ್ಟಿದೆ ಹೇಗೆ ಬರುತ್ತೆ ಅಂತ. ಇವಾಗ 6a ಅಂದರೆ ಏನು? 10 cm² ಇದೆ, ಹೌದಾ? 6 × 10 ಹೋಲ್ ಸ್ಕ್ವೇರ್ ಇದೆ. 6 × 10 × 10 ಏನಾಗುತ್ತೆ? 600 cm² ಬರುತ್ತೆ. ಇದು ಯಾವುದ್ರದ್ದು? ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಘನದ್ದು TSA, ಟೋಟಲ್ ಸರ್ಫೇಸ್ ಏರಿಯಾ ಅಂತ ಹೇಳಿ ಕರಿತೀವಿ. ಗೊತ್ತಾಯ್ತಲ್ವಾ TSA ಎಷ್ಟು ಬಂದಿದೆ ಅಂತ ಹೇಳಿ? 600 cm² ಅಷ್ಟು ಬಂದಿದೆ. ಇವಾಗ ಆಯತ ಘನದ್ದು ಎಷ್ಟು ಬರುತ್ತೆ ನೋಡ್ಕೊಳ್ಳೋಣ. ಸೂತ್ರವನ್ನು ಬರ್ಕೊಳ್ಳೋಣ. ಫಸ್ಟು ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸೂತ್ರವನ್ನು ಬರ್ಕೊಂಡು ವಿಸ್ತೀರ್ಣ ಎಷ್ಟು ಬರುತ್ತಪ್ಪ ಅಂದರೆ ನೋಡಿ, 2 × LH ಪ್ಲಸ್ LH LB ಪ್ಲಸ್ BH. ಸೊ ದೆನ್ ಏನು ಮಾಡ್ತೀರಪ್ಪ ಅಂದರೆ ಇದಷ್ಟು ಅಂದರೆ ನೋಡಿ 2 × ಅಂದರೆ ಆಯತ ಘನಕ್ಕೆ ನಿಮಗೆ ಹೇಳ್ಕೊಟ್ಟಿದೆ ಹಿಂದಿನ ತರಗತಿಯಲ್ಲಿ, ಹೌದಾ? ಇವಾಗ ಏನು ಮಾಡ್ಬೋದು ನಾವು? ಇದನ್ನು ಇದಕ್ಕೆ ಗುಣಿಸ್ಬೋದು. ಸಿಂಪ್ಲಿಫೈ ಮಾಡ್ಕೊತೀನಿ. 2LH ಪ್ಲಸ್ 2LB ಪ್ಲಸ್ 2BH ಹಿಂಗೆ ಬರ್ಕೊಂಡೆ. ಈಗ ನೋಡಿ 2 × L ಅಂದರೆ ಏನು? ಇಲ್ಲಿದೆ ಅಲ್ವಾ? 2 × 12.5 × H 8 ಪ್ಲಸ್ ನಂತರ 2 × L ಮೀನ್ಸ್ 12.5 × 10 ಪ್ಲಸ್ 2 × B ಅಂದರೆ ಏನು? 10 ಇದೆ, ಬರ್ಕೊಂಡೆ. ಇಂಟು H ಅಂದರೆ ಏನಪ್ಪ? 8 ಇದೆ, ಅದನ್ನು ಬರ್ಕೊಂಡೆ. ಇವಿಷ್ಟನ್ನು ಇವಾಗ ಏನು ಮಾಡ್ತೀರಿ? ಸಿಂಪ್ಲಿಫೈ ಮಾಡ್ತೀರಾ, ಅಂದರೆ ವಿಸ್ತರಿಸ್ತೀರಿ. ವಿಸ್ತರಿಸಿದಾಗ ಏನು ಬರುತ್ತೆ ಉತ್ತರ ಅದನ್ನು ಬರ್ಕೊಳ್ಳೋಣ. ನೋಡಿ, ಇದಿಷ್ಟನ್ನು ಗುಣಿಸಿದಾಗ ನನಗೆ ಬರ್ತಕ್ಕಂಥ ಉತ್ತರ 200 ಆಗಿರುತ್ತೆ. ಇದಿಷ್ಟನ್ನು ಗುಣಿಸಿದಾಗ ನನಗೆ ಬರ್ತಕ್ಕಂಥ ಉತ್ತರ 250 ಸಿಗುತ್ತೆ. ನಂತರ ಇದಿಷ್ಟನ್ನು ಗುಣಿಸಿದಾಗ ನನಗೆ ಬರ್ತಕ್ಕಂಥ ಉತ್ತರ ಎಷ್ಟಿರುತ್ತಪ್ಪ ಅಂದರೆ ನೋಡಿ 160 ಆಗುತ್ತೆ. ಈಕ್ವಲ್ಸ್ ಟು ಎಷ್ಟು ಬರುತ್ತಪ್ಪ ಟೋಟಲಿ ಅಂದರೆ ಇದಿಷ್ಟನ್ನು ಕೂಡಿದ ಮೇಲೆ ಎಷ್ಟು ಬರುತ್ತೆ? 610 cm² ಬರುತ್ತೆ. ಯಾಕಂದರೆ ಸೆಂಟಿಮೀಟ್ರಲ್ಲಿದೆ, ಹೌದಾ? ಸೊ ಸೆಂಟಿಮೀಟ್ರಲ್ಲಿ ಬರುವಂಥದ್ದು 610 cm². ಇವಾಗ ಫೈನಲಿ ನೋಡ್ಕೊಳ್ಳಿ, ಎರಡು ಆನ್ಸರ್ನ ಕಂಪೇರ್ ಮಾಡಿ. ಆನ್ಸರ್ನ ಕಂಪೇರ್ ಮಾಡಿ ನೋಡಿ ಮಕ್ಕಳೇ. ಇದು 600 ಇದೆ, ಇದು 610 ಇದೆ, ಹೌದಾ? ಇವಾಗ ಏನಂತ ಬರೀತೀರಾ ನೋಡಿ, ಏನಂತ ಬರಿಬೋದು ಫೈನಲಿ? ಆಯತ ಘನ ಅಂದರೆ ಇವೆರಡಕ್ಕೂ ಕಂಪೇರ್ ಮಾಡಿ ನೋಡಿದ್ರೆ ಯಾವ್ದು ಜಾಸ್ತಿ ಇದೆ? ನಮಗೆ ಆಯತ ಘನದ ಪೂರ್ಣ ವಿಸ್ತೀರ್ಣ ಜಾಸ್ತಿ ಇದೆ ಅಲ್ವಾ? ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎಷ್ಟಿದೆ? ಮೇಲ್ಮೈ ವಿಸ್ತೀರ್ಣ ಹೆಚ್ಚಿದೆ ಅಂತ ಹೇಳಿ ಬರೀತೀರಾ. ಅದೇ ಎಷ್ಟು ಹೆಚ್ಚಿದೆ ಅಪ್ಪ ಅಂದರೆ ನಾವೇನು ಮಾಡ್ಬೋದು? ಇದನ್ನು ಇದರೊಳಗಡೆ ಕಳಿಯೋಣ. ಫಸ್ಟು ನೋಡಿ, 610 ಮೈನಸ್ 600 cm² ಕಳೆದಾಗ ನಮಗೆ ಎಷ್ಟು ಉಳಿಯುತ್ತೆ? 10 cm² ಹೆಚ್ಚಿದೆ ಅಂತ ಹೇಳಿ ಬರಿಬೋದು. ಇದು 5ನೇ ಪ್ರಶ್ನೆಯ ಉತ್ತರ. ಹೇಗೆ ಬಂತು ಅಂತ ಗೊತ್ತಾಯ್ತಲ್ವ ಮಕ್ಕಳೇ? ಫಸ್ಟ್ ಏನು ಕಂಡುಹಿಡಿದ್ವಿ ನಾವು? ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಯಾವ್ದು ಜಾಸ್ತಿ ಇದೆ ಇವೆರಡರಲ್ಲಿ ಅನ್ನೋದನ್ನು ಕಂಡುಹಿಡ್ಕೊಂಡ್ವಿ. ಆ ನಂತರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಯಾವ್ದು ಜಾಸ್ತಿ ಇದೆ, ಅದು ಎಷ್ಟು ಹೆಚ್ಚಿದೆ ಅನ್ನೋದನ್ನು ಇಲ್ಲಿ ಕಂಡುಹಿಡ್ಕೊಂಡ್ವಿ. ಇಷ್ಟು ಕ್ಲಿಯರಾಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿನಿ. ಇದು ಒಂದು ಸ್ಕ್ರೀನ್ಶಾಟ್ ತೆಗೆದುಕೊಳ್ರಿ. ನೋಡಿ, ಸೂತ್ರ ನಿಮಗೆ ನೆನಪಿತ್ತು ಚೆನ್ನಾಗಿ ಅಂದರೆ ನೀವು ಯಾವುದೇ ಲೆಕ್ಕ ಕೊಟ್ಟರು ಕೂಡ ಬರೀತೀರಾ. ಇದಿಷ್ಟು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಇವತ್ತಿನ ತರಗತಿಗೆ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಮಕ್ಕಳೇ. ಸೊ ನಿಮ್ಗೆ ಏನೇ ಡೌಟ್ ಇತ್ತು ಅಂದರೂ ಕೂಡ ಕಮೆಂಟ್ ಮಾಡಿ. ಇದನ್ನು ಮನೇಲಿ ಇನ್ನೂ ಚೆನ್ನಾಗಿ ಪ್ರಯತ್ನ ಮಾಡಿ. ಇನ್ನೊಂದು 2-3 ಸರಿ ನೀವು ಇವತ್ತಿನ ಲೆಕ್ಕನ ಇವತ್ತೇ ಬಿಡಿಸ್ಲಿ. ಇನ್ನೊಂದು 2-3 ಸರಿ ಪ್ರಾಕ್ಟೀಸ್ ಮಾಡಿ ಈ ಲೆಕ್ಕಗಳನ್ನ. ಸ್ವಲ್ಪ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಈಸಿ ಆಗ್ತಾ ಹೋಗುತ್ತೆ. ಮುಂದಿನ ಲೆಕ್ಕಗಳನ್ನ ನೀವು ಪ್ರಯತ್ನ ಮಾಡಿ ಮನೆಯಲ್ಲಿ. ಸೊ ಥ್ಯಾಂಕ್ ಯು. ಇದಿಷ್ಟು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು.